ಸಂಕ್ಷೇಪವಾಗಿ ಧರ್ಮ ಜಿನಧರ್ಮದ ಪರಿಭಾಷೆಯನ್ನು ತಿಳಿದುಕೊಳ್ಳೋಣ. ಏನು ಹೇಳಿದ್ದಾರೆ ಅಂತೇಳಿ ಜಿನ ಶಬ್ದವು ಜೈನ ಶಬ್ದವು ಜಿನ ಶಬ್ದದಿಂದ ಆಗಿದೆ. ಜೈನ ಅನ್ನುವಂಥ ಶಬ್ದ ಯಾವುದರಿಂದ ಆಗಿರುವಂಥದ್ದು? ಜಿನರಿಂದ ಜೈನ. ಯಾರಿಂದ ಜೈನ? ಜಿನರಿಂದನೇ ಜೈನ ಎನ್ನುವಂಥ ಶಬ್ದದ ಉತ್ಪತ್ತಿ. ಜೈನರು ಹೇಗಾದರು? ಜೈನ ಎನ್ನುವಂಥ ಶಬ್ದ ಹೇಗೆ ಉತ್ಪನ್ನವಾಯಿತು ಎಂದರೆ ಜಿನರಿಂದ ಜೈನರು ಎನ್ನುವುದನ್ನು ಜಿನರೆಂದು ಯಾರಿಗೆ ಅನ್ನುತ್ತಾರೆ? ಜಿನರೆಂದು ಯಾರಿಗೆ ಅನ್ನುತ್ತಾರೆ? ಜಿನರಿಂದಲೇ ಜೈನರ ಉತ್ಪತ್ತಿ. ಆ ಜಿನರು ಯಾರು? ಗೆದ್ದವರು. ಜಿನ ಅಂದರೆ ಗೆದ್ದವರು. ಜಿನ ಅಂದ್ರೆ ಏನರ್ಥ? ಗೆದ್ದವರು. ಏನನ್ನ ಗೆದ್ದವರು? ಇಂದ್ರಿಯ, ಮನಸ್ಸು ಮತ್ತು ಕರ್ಮಶತ್ರುಗಳನ್ನು ಗೆದ್ದಂಥವರು. ಯಾರು ತನ್ನ ಇಂದ್ರಿಯ ಪಂಚೇಂದ್ರಿಯಗಳನ್ನ ಮತ್ತು ಚಂಚಲವಾಗಿರುವಂತ ಮನಸ್ಸನ್ನ ಕರ್ಮವನ್ನ ಯಾರು ಗೆದ್ದಿದ್ದಾರೆ, ಗೆದ್ದಂಥವರು ಜಿನರು. ಯಾರಿದ್ದಾರೆ? ಜಿನರಿದ್ದಾರೆ. ಯಾರೇ ಇರಲಿ, ಯಾರೇ ಆದರೂ ಸಹ ಯಾರು ತಮ್ಮ 5 ಇಂದ್ರಿಯಗಳನ್ನ ಗೆದ್ದಿರುತ್ತಾರೆ, ಜಿತೇಂದ್ರಿಯರು. ಇಂದ್ರಿಯಗಳನ್ನ ಗೆದ್ದಂಥವರಿಗೆ ಜಿತೇಂದ್ರಿಯರು ಎನ್ನುತ್ತಾರೆ. 5 ಇಂದ್ರಿಯ: ಸ್ಪರ್ಶನೇಂದ್ರಿ, ರಸನೇಂದ್ರಿ, ಘ್ರಾಣೇಂದ್ರಿ, ಚಕ್ಷೇಂದ್ರಿ, ಶ್ರೋತ್ರೇಂದ್ರಿ, ಕರ್ಣೇಂದ್ರಿ ಎನ್ನುವ 5 ಇಂದ್ರಿಯಗಳನ್ನ ಗೆದ್ದವರು ಮತ್ತು ಮನವನ್ನ ಗೆದ್ದವರು. ಯಾರು ಮನವನ್ನ ಗೆದ್ದಿರುತ್ತಾರೆ? ಮನವು ಚಂಚಲವಾದಂಥದಿದೆ. ಮನವು ವೇಗವಾಗಿ ಗಮನವನ್ನ ಮಾಡುತ್ತಿರುತ್ತದೆ. ಅಂತ ಮನವನ್ನ ಯಾರು ಗೆದ್ದಿದ್ದಾರೆ ಮತ್ತು 8 ಕರ್ಮಗಳನ್ನ ಯಾರು ಗೆದ್ದಿದ್ದಾರೆ? ಕರ್ಮಗಳನ್ನ ಗೆದ್ದಂಥವರು. ಘಾತೀಯ ಕರ್ಮಗಳನ್ನ ಗೆದ್ದಂಥವರು ಅರಿಹಂತರಾಗುತ್ತಾರೆ. ಘಾತೀಯ ಮತ್ತು ಅಘಾತೀಯ ಕರ್ಮಗಳ ಗೆದ್ದವರು ಸಿದ್ಧರಾಗುತ್ತಾರೆ. ಈ ಪ್ರಕಾರ ಕರ್ಮ ಎನ್ನುವ ಶತ್ರು. ಜೀವಕ್ಕೆ ಶತ್ರುಗಳು ಯಾರಿದ್ದಾರೆ? ಕರ್ಮವೇ ನಮಗೆ ಶತ್ರುವಿದೆ ಬಂದು. ಬೇರೆ ಯಾರು ನಮಗೆ ಶತ್ರುಗಳಿಲ್ಲ ಜಗತ್ತಿನಲ್ಲಿ. ಎಲ್ಲರೂ ಸಹ ಮಿತ್ರರಿದ್ದಾರೆ. ಆದರೆ ಶತ್ರು ಯಾರು? ಕರ್ಮ. ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉಪಕಾರವನ್ನ ಮಾಡುವರಿದ್ದಾರೆ. ಉದಾಸೀನ ರೂಪದಿಂದ ಇರಬಹುದು ಅಥವಾ ಯಾವುದೇ ಪ್ರಕಾರದಿಂದ ಇರಬಹುದು. ಎಲ್ಲವೂ ಸಹ ಪ್ರಕೃತಿನೂ ಸಹ ಉದಾಸೀನ ರೂಪದಿಂದಲೂ ಸಹ ಉಪಕಾರವನ್ನ ಮಾಡುವಂಥದ್ದಿದೆ. ಆದರೆ ಶತ್ರುಗಳು ಯಾರಿದ್ದಾರೆ ಅಂದರೆ ಕರ್ಮವೇ ಜೀವಕ್ಕೆ ಶತ್ರುವಿದೆ. ಅಂತ ಕರ್ಮ ಶತ್ರುಗಳನ್ನ ಗೆದ್ದಂಥವರು ತಮ್ಮನ್ನು ತಾವು ಗೆದ್ದವರು, ಜಗತ್ತನ್ನ ಗೆದ್ದವರಲ್ಲ. ಬೇರೆ ಯಾರನ್ನು ಗೆದ್ದಂಥವರು ಜಿನರಲ್ಲ. ಯಾರು ಇಂದ್ರಿಯಗಳನ್ನ ಗೆದ್ದಿದ್ದಾರೆ, ಮನವನ್ನ ಗೆದ್ದಿದ್ದಾರೆ, ಕರ್ಮ ಶತ್ರುಗಳನ್ನ ಗೆದ್ದವರು ಜಿನರಿದ್ದಾರೆ. ಯಾರೇ ಸಂಸಾರಿ ಜೀವವು, ಯಾವುದೇ ಜೀವವು ಇದನ್ನು ಯಾರು ಗೆಲ್ಲುತ್ತಾರೆ? ಇಂದ್ರಿಯಗಳನ್ನ ಮತ್ತು ಮನವನ್ನ, ಕರ್ಮಶತ್ರುವನ್ನ, ಅಂತವರು ಜಿನರಾಗುತ್ತಾರೆ. ಏನಾಗುತ್ತಾರೆ? ಅವರು ಜಿನರಾಗುತ್ತಾರೆ. ಅಂತ ಜಿನರಿಂದ ಜೈನ, ಜಿನರಿಂದಲೇ ಜೈನರಾಗಿರುವುದು. ಜೈನ
ಜೈನರು ಹೇಗಾದರು? ಜಿನರಿಂದ ಜೈನ. ಆದರೆ ಜೈನರೆಂದು ಯಾರಿಗೆ ಅನ್ನುತ್ತಾರೆ? ಜಿನಸ್ಯ ಉಪಾಸಕ ಜೈನ. ಅಂದ್ರೆ ಜಿನೇಂದ್ರ ಭಗವಂತರ ಉಪಾಸಕರು, ಆರಾಧಕರು ಅಂತವರು ಜೈನರಿದ್ದಾರೆ. ಜಿನೇಂದ್ರ ಭಗವಂತ ಉಪಾಸನೆ ಮಾಡುವವರು ಜೈನರು. ಈ ಪ್ರಕಾರವಾಗಿ ಅಲ್ಲನ ಉಪಾಸಕರು ಯಾರಿದ್ದಾರೆ? ಹಾಗೆ ಕ್ರಿಸ್ತನ ಉಪಾಸಕರು, ಅದೇ ರೀತಿ ಜಿನರ ಉಪಾಸಕರು ಜೈನರು. ಜಿನಸ್ಯ ಉಪಾಸಕ ಜೈನ. ಜಿನೇಂದ್ರ ಭಗವಂತರ ಉಪಾಸನೆ ಮಾಡುವಂತವರು, ಆರಾಧಿಸುವಂತವರು, ಜಿನರು ಬೋಧನೆ ಮಾಡಿದಂತ ಧರ್ಮವನ್ನ ಅನುಕರಣೆ ಮಾಡುವಂತವರು, ಜಿನರು ಹೇಳಿದಂತ ಮಾರ್ಗದಲ್ಲಿ ಹೋಗುವವರು, ಅವರು ಜೈನರಿದ್ದಾರೆ. ಜಿನೇಂದ್ರ ಭಗವಂತರ ಉಪಾಸಕರನ್ನು ಜೈನರೆಂದು ಎನ್ನುತ್ತಾರೆ. ಯಾರಿಗೆ ಜೈನರು ಎನ್ನುತ್ತಾರೆ? ಜಿನೇಂದ್ರ ಭಗವಂತರ ಉಪಾಸನೆ ಮಾಡುವವರು ಜೈನರಿದ್ದಾರೆ. ಯಾರು ಜಿನೇಂದ್ರ ಭಗವಂತರ ಉಪಾಸನೆಯನ್ನ ಮಾಡಲ್ಲ ಅವರು ಜೈನರಲ್ಲ. ಏನಲ್ಲ ಅವರು? ಜೈನರಾಗುವುದಿಲ್ಲ. ಜಿನರು ಬೋಧನೆ ಮಾಡಿದಂತ ಮಾರ್ಗದಲ್ಲಿ ಯಾರು ಹೋಗಲ್ಲ, ಜನರ ಉಪಾಸಕರಲ್ಲ, ಅವರು ಜೈನರಲ್ಲ. ಇದು ಗೊತ್ತಾಗ್ತದೆ ನಿಮಗೆ. ಜೈನರು ಹೇಗಾದರೂ ಹೇಳ್ರಿ, ಜಿನೇಂದ್ರ ಭಗವಂತರ ಉಪಾಸಕರು ಜೈನರಾದರು. ಇನ್ನು ಧರ್ಮ ಎಂದು ಯಾವುದಕ್ಕೆ ಅನ್ನುತ್ತಾರೆ? ಧರ್ಮ. ಧರ್ಮ ಎಂದರೆ ಧರತಿ ಧರ್ಮ. ಧರತಿ ಧರ್ಮ ಅಂದರೆ ಯಾವುದು ಧಾರಣೆಯನ್ನ ಮಾಡಿದಂತ ಸಂಸಾರದ ಜೀವಿಗಳಿಗೆ ಸಂಸಾರ ದುಃಖದಿಂದ ಮೇಲಕ್ಕೆ ಎತ್ತುವಂಥದ್ದು. ಧಾರಣೆ ಮಾಡಿದಂತ ಸಂಸಾರಿ ಜೀವಿಗಳ ಸಂಸಾರದಿಂದ ಮೇಲಕ್ಕೆ ಎತ್ತುವಂಥದ್ದು. ಯಾವುದರಿಂದ? ದುಃಖದಿಂದ. ಸಂಸಾರ ದುಃಖದಿಂದ ಮೇಲಕ್ಕೆ ಎತ್ತುವಂಥದ್ದು. ಮೇಲಕ್ಕೆ ಎತ್ತಿ ಸ್ವರ್ಗ ಮೋಕ್ಷಾದಿಗಳನ್ನ ಪ್ರದಾನವನ್ನ ಮಾಡುವಂಥದ್ದು. ಸ್ವರ್ಗಗಳನ್ನ, ಮೋಕ್ಷಗಳನ್ನ, ಆದಿ ಉತ್ತಮ ಚಿರತನ ಶಾಶ್ವತವಾದ ಸುಖ ಪ್ರದಾನ ಮಾಡುವಂಥದ್ದು. ಶಾಶ್ವತವಾದ ಪಂಚೇಂದ್ರಿಯ ವಿಷಯಗಳ ಸುಖವು ಸಹ ಪ್ರಾಪ್ತವಾಗುವುದು ಧರ್ಮದಿಂದಲೇ ಜೀವಕ್ಕೆ. ಪಂಚೇಂದ್ರಿಯ ಸಂಬಂಧಿ ತತ್ಸಂಬಂಧಿ ಸುಖವು ಸಹ ಧರ್ಮದಿಂದಲೇ ಪ್ರಾಪ್ತವಾಗುತ್ತದೆ. ಇನ್ನು ಅತೀಂದ್ರಿಯವಾದ ಸುಖ, ಆತ್ಮ ಸುಖ, ಮೋಕ್ಷ, ಅದು ಸಹ ಧರ್ಮದಿಂದಲೇ ಪ್ರಾಪ್ತವಾಗುತ್ತದೆ. ಧರ್ಮದಿಂದಲೇ ಜೀವಕ್ಕೆ ಉತ್ತಮವಾದ ಕುಲ, ಜಾತಿ, ಹಾಗೆ ಸತ್ಸಂಗ, ಮನುಷ್ಯ ಭವ ಮತ್ತು ಅಹಮೇಂದ್ರ, ಚಕ್ರವರ್ತಿ, ನಾರಾಯಣ ಆದಿ ಆದಿ ಪದಗಳೆಲ್ಲವೂ ಸಹ ಧರ್ಮದಿಂದಲೇ ಜೀವಕ್ಕೆ ಪ್ರಾಪ್ತವಾಗುತ್ತದೆ. ಚಿರ ಸುಖ ಪ್ರದಾನವನ್ನ ಮಾಡುವುದು ಅದು ಧರ್ಮವಾಗಿದೆ. ಧರ್ಮವೆಂದು ಯಾವುದಕ್ಕೆ ಅನ್ನಬೇಕು? ಧರತಿ ಧರ್ಮ, ಧಾರಣೆ ಮಾಡಿದಂತ ಧರ್ಮಾತ್ಮರು. ಧರ್ಮವು ಎಲ್ಲಿದೆ? ಧರ್ಮಾತ್ಮರಲ್ಲಿದೆ. ಧರ್ಮ ಎಲ್ಲಿದೆ? ಧರ್ಮಾತ್ಮರಲ್ಲಿ ಧರ್ಮವಿದೆ. ಆತ್ಮದಲ್ಲಿ ಧರ್ಮವಿದೆ. ಧರ್ಮ ಎಲ್ಲಿದೆ? ಧರ್ಮವು ಆತ್ಮದ ಸ್ವಭಾವವಿದೆ. ಆತ್ಮದ ಸ್ವಭಾವ ಗುಣ ಇದೆ. ಆ ಧರ್ಮ ಆತ್ಮದಲ್ಲೇ ಇದೆ. ಆದರೆ ಜೀವವು ಸ್ವಭಾವವನ್ನು ಮರೆತು ವಿಭಾವದಲ್ಲಿ ಪರಿಣತಿಯಾಗಿರುವುದರಿಂದ ಸ್ವಭಾವವನ್ನು ಮರೆತಿದೆ. ಮರೆತಿರುವುದನ್ನ ಮತ್ತೆ ಪುನಃ ಜ್ಞಾಪಕ ಮಾಡುವುದು. ವಿಭಾವದಿಂದ ಪರಿವರ್ತನೆ ಮಾಡಿ ಸ್ವಭಾವದ ಕಡೆಗೆ ತೆಗೆದುಕೊಂಡು ಬರುವುದೇ ಧರ್ಮವಿದೆ. ಯಾರು ಧಾರಣೆಯನ್ನ ಮಾಡ್ತಾರೋ ಆತ್ಮದಲ್ಲಿ ಅವರು ಏನಾಗ್ತಾರೆ? ಸಂಸಾರದಿಂದ ಪಾರಾಗಿ ಧರತಿ, ಧಾರಣೆ ಮಾಡಿದಂತ ಧರ್ಮವನ್ನ ಧಾರಣೆ ಮಾಡಿದಂತವರಿಗೆ ಧರ್ಮಾತ್ಮರು ಅಂತ ಹೇಳ್ತಾರೆ.
ಏನ್ ಹೇಳ್ತಾರೆ? ಧರ್ಮವನ್ನ ಧಾರಣೆ ಮಾಡಿದಂಥವರಿಗೆ ಧರ್ಮಾತ್ಮರು. ಅದೇ ರೀತಿ ಟೋಪಿ ಹಾಕೊಂಡವರಿಗೆ ಟೋಪಿ ವಾಲ, ಕೈಯಲ್ಲಿ ದೊಡ್ಡೆ ಹಿಡ್ಕೊಂಡು ಹೋದವರಿಗೆ ಲಗಡಿ ವಾಲ, ಕೈಯಲ್ಲಿ ಬಂದೂಕಿದರೆ ಬಂದೂಕ್ ವಾಲ ಹೇಳ್ತಾರಿಲ್ಲ. ಈ ಪ್ರಕಾರವಾಗಿ ಅದೇ ಪ್ರಕಾರ ಯಾರ ಆತ್ಮದಲ್ಲಿ ಧರ್ಮವನ್ನ ಧಾರಣೆ ಮಾಡಿದರೆ ಧರ್ಮಾತ್ಮರು. ಮತ್ತು ಧರ್ಮಾತ್ಮರಲ್ಲದಿದ್ರೆ ಯಾವ ಆತ್ಮರಾಗಿರ್ತಾರೆ ಅವರು? ಆತ್ಮಗಳು ಮೂರು ಪ್ರಕಾರ ಆತ್ಮ ಇದೆ. ಒಂದು ಧರ್ಮಾತ್ಮರು, ಇನ್ನೊಂದು ಪಾಪಾತ್ಮರು, ಪುಣ್ಯಾತ್ಮರು, ಪರಮಾತ್ಮರು. ಯಾವ ಆತ್ಮರು ಪರಮಾತ್ಮರಂತೂ ಅಲ್ಲ, ನಿಶ್ಚಿತ, ಹೌದಲ್ಲ? ಮತ್ಯಾವ ಆತ್ಮರು? ಪುಣ್ಯಾತ್ಮರು, ಧರ್ಮಾತ್ಮರು, ಪುಣ್ಯಾತ್ಮರೇ ಧರ್ಮಾತ್ಮರು ಅಥವಾ ಪಾಪಾತ್ಮರು. ಯಾವ ಆತ್ಮ? ಯಾವುದಾದ್ರೂ ಒಂದು ಆತ್ಮ ಇರಬೇಕು. ನಾವು ಯಾವ ಆತ್ಮನೂ ಅಲ್ಲ ಮಹಾರಾಜರೇ, ಇಲ್ಲ, ಆಗೋಲ್ಲ, ಇರ್ಲಿಕ್ಕೆ ಆಗೋಲ್ಲ. ಯಾವ್ದಾದ್ರು ಒಂದು ಇರ್ಲೇಬೇಕು. ಆತ್ಮ ಇದೆ, ಜೀವ ಇದೆ ಅಂದ್ರೆ ಜೀವದಲ್ಲಿ ಒಂದ್ ಯಾವ್ದಾದ್ರು ಇರ್ಲೇಬೇಕಿದೆ. ಒಂದೇ ಪಾಪಾತ್ಮರು ಅಥವಾ ಪುಣ್ಯಾತ್ಮರು. ಪುಣ್ಯಾತ್ಮ ಧರ್ಮಾತ್ಮರು ಅಂತ ಹೇಳಿ, ಧರ್ಮಾತ್ಮ ಪುಣ್ಯಾತ್ಮರೇ ಧರ್ಮಾತ್ಮರು ಎಂದು ಪರಮಾತ್ಮ. ಮೂರು ಪ್ರಕಾರಗಳಿವೆ. ಇದರಲ್ಲಿ ಯಾವುದಾದ್ರೂ ಒಂದು ನಿಶ್ಚಿತವಾಗಿ ಇರುತ್ತದೆ. ಒಂದೇ ಪಾಪಾತ್ಮರು ಅಥವಾ ಪುಣ್ಯಾತ್ಮರು ಅಥವಾ ಪರಮಾತ್ಮರು. ಅದನ್ನ ಪಾಪಾತ್ಮರಾದವರೇ ಪುಣ್ಯಾತ್ಮರಾಗ್ತಾರೆ, ಧರ್ಮಾತ್ಮರಾಗ್ತಾರೆ, ಧರ್ಮಾತ್ಮರೇ ಪರಮಾತ್ಮರಾಗ್ತಾರೆ. ಧರ್ಮವನ್ನು ಧಾರಣೆ ಮಾಡುವುದು ಪರಮಾತ್ಮತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ. ಧರ್ಮವನ್ನು ಧಾರಣೆ ಮಾಡಿದ ನಂತರ ಈ ಧರ್ಮ ಅಂದ್ರೆ ಧಾರಣೆ ಮಾಡಿದಂಥವರ ಸಂಸಾರ ದುಃಖದಿಂದ ಮೇಲಕ್ಕೆ ಧರ್ಮವು ಮೇಲಕ್ಕೆ ಎತ್ತುತ್ತದೆ. ಮೇಲೆ ಎತ್ತಿ ಎಲ್ಲಿಗೆ ಎತ್ಕೊಂಡು ಹೋಗ್ತದೆ ಧರ್ಮ? ಸ್ವರ್ಗ ಮೋಕ್ಷಾದಿಗಳನ್ನ ಪ್ರದಾನ ಮಾಡುವುದು. ಯಾರು ಪ್ರದಾನ ಮಾಡುವರಿದ್ದಾರೆ? ಧರ್ಮ. ಯಾರು ಧರ್ಮವನ್ನು ರಕ್ಷಣೆ ಮಾಡುತ್ತಾರೆ, ಧರ್ಮವು ಅವರನ್ನ ರಕ್ಷಣೆಯನ್ನ ಸದಾ ಕಾಲ ಮಾಡ್ತಾ ಇರುತ್ತೆ. ಧರ್ಮ ರಕ್ಷಿಸಿದವರು ಧರ್ಮ ಅವರ ರಕ್ಷಣೆ ಮಾಡ್ತಾ ಇರುತ್ತೆ. ಆದರೆ ನಾವು ಧರ್ಮ ರಕ್ಷಣೆ ಮಾಡದೆ ಅಧರ್ಮವನ್ನ ಆಶ್ರಯ ಪಡ್ಕೊಂಡ್ರೆ ಧರ್ಮ ಏನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ರಕ್ಷಣೆ ಮಾಡಲ್ಲ. ಯಾರು ರಕ್ಷಕರು ರಕ್ಷಣೆ ಮಾಡ್ಲಿಕ್ಕೆ ಬರೋಲ್ಲ, ರಕ್ಷಕರು ಇಲ್ಲವೇ ಇಲ್ಲ. ಅದಕ್ಕಾಗಿ ಧರ್ಮವನ್ನ ರಕ್ಷಣೆ ಮಾಡಬೇಕು. ಧರ್ಮದ ರಕ್ಷಣೆ ಮಾಡುವುದು ಯಾತಕ್ಕಾಗಿ? ದುಃಖವನ್ನ ದೂರ ಮಾಡುವುದಕ್ಕಾಗಿ, ಸುಖವನ್ನ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ. ಮುಂದೆ ಜೈನ ಧರ್ಮ, ಜಿನ ಧರ್ಮ. ಜಿನ ಧರ್ಮ ಎಂದು ಯಾವುದಕ್ಕೆ ಅನ್ನುತ್ತಾರೆ? ಜಿನರನ್ನುವುದನ್ನೇ ಹೇಳಿದರು. ಈಗಾಗಲೇ ಜೈನ ಅನ್ನೋದನ್ನು ತಿಳ್ಕೊಂಡಿವಿ ನಾವು. ಜಿನ ಅನ್ನೋದನ್ನು ತಿಳ್ಕೊಂಡಿವಿ, ಜೈನ ಅನ್ನೋದು ತಿಳಿದ್ವಿ, ಧರ್ಮ ಅನ್ನೋದನ್ನು ತಿಳಿದ್ವಿ. ಹೌದಲ್ಲ? ಗೊತ್ತಾಯ್ತು ನಿಮಗೆ? ಈಗ ಜಿನ ಧರ್ಮ ಎಂದು ಯಾವುದಕ್ಕೆ ಅನ್ನುತ್ತಾರೆ? ಜಿನ ಧರ್ಮ ಜಿನೇಂದ್ರ ಭಗವಂತರ ಮೂಲಕ, ಜಿನೇಂದ್ರ ಭಗವಂತನಿಂದ ಪ್ರತಿಪಾದಿತವಾಗಿರುವ, ಅವರ ಮೂಲಕ ಹೇಳಿರುವಂತ ಧರ್ಮವು ಜೈನ ಧರ್ಮ. ಜೈನ ಧರ್ಮ ಯಾರು ಹೇಳಿದಂತ ಧರ್ಮ ಇದು? ಜಿನರು ಹೇಳಿದಂತ ಧರ್ಮ, ಜಿನರು ಪ್ರತಿಪಾದನೆ ಮಾಡಿದಂತ ಧರ್ಮ ಜೈನ ಧರ್ಮ. ಜನರು ಪ್ರತಿಪಾದನೆ ಮಾಡಿರುವುದು ಜೈನ ಧರ್ಮವಲ್ಲ. ಜನರು ಹೇಳಿರುವುದು ಜಿನ ಧರ್ಮವಲ್ಲ, ಜಿನರು ಹೇಳಿರುವುದು ಏನಿದೆ? ಜಿನ ಧರ್ಮವಿದೆ.
ಎಂದು ಕರೆಯುತ್ತಾರೆ. ಜೈನ ಧರ್ಮದ ಪ್ರಾಚೀನ ಹೆಸರುಗಳು ಯಾವುದು? ಇಂಥ ಜಿನರು ಬೋಧನೆ ಮಾಡಿದಂತ, ಜಿನರು ಪ್ರತಿಪಾದನೆ ಮಾಡಿರುವಂತ ಧರ್ಮದ ಪ್ರಾಚೀನವಾಗಿರ್ತಕ್ಕಂಥ ಅಂದ್ರೆ ಹಳೆಯ ಹೆಸರುಗಳು ಯಾವುದು? ಪ್ರಾಚೀನ ಅಂದ್ರೆ ಹಳೆಯದು. ಹೆಸರುಗಳು ಯಾವುವಿದಾವೆ? ನಿರ್ಗ್ರಂಥ ಧರ್ಮ, ಅರಿಹತ್ ಧರ್ಮ, ಶ್ರವಣ ಧರ್ಮ, ವೀತರಾಗ ಧರ್ಮ. ಇನ್ನು ಅನೇಕ ಹೆಸರುಗಳನ್ನು ಸಹ ಕರೀತಾರೆ. ಅದರಲ್ಲಿ ಮುಖ್ಯವಾಗಿ 4 ಉಲ್ಲೇಖವನ್ನು ಮಾಡಿದ್ದಾರೆ. ನೋಡೋಣ 4 ಅರ್ಥವೇನು ಎನ್ನುವುದನ್ನು. ಯಾವುದಕ್ಕೆ ನಿರ್ಗ್ರಂಥ ಧರ್ಮ ಎಂದು ಅನ್ನುತ್ತಾರೆ? ನಿರ್ಗ್ರಂಥ ಧರ್ಮ ಅಂದರೆ ಯಾವುದಕ್ಕೆ ಅನ್ನುತ್ತಾರೆ? ಗ್ರಂಥ ಅರ್ಥಾತ್ ಪರಿಗ್ರಹ. ನಿರ್ಗ್ರಂಥ ಗ್ರಂಥ ಅಂದ್ರೆ ಯಾವುದು ಹೇಳ್ತಾರೆ? ಪರಿಗ್ರಹಕ್ಕೆ ಗ್ರಂಥ ಎನ್ನುತ್ತಾರೆ. ಗ್ರಂಥ ಅಂದ್ರೆ ಪರಿಗ್ರಹ ಅಂತ ತಿಳ್ಕೋಬೇಕು. ಹಾಗೂ ಪರಿಗ್ರಹಗಳನ್ನು ಅಂತರಂಗ ಹಾಗೂ ಬಹಿರಂಗ ಪರಿಗ್ರಹಗಳ ರಹಿತ. ಗ್ರಂಥ ಅಂದ್ರೆ ಪರಿಗ್ರಹ. ಪರಿಗ್ರಹ ಎಷ್ಟು ಪ್ರಕಾರ ಇದೆ? ಅಂತರಂಗ ಪರಿಗ್ರಹ, ಬಹಿರಂಗ ಪರಿಗ್ರಹ. ಅಂತರಂಗ ಪರಿಗ್ರಹ 14, ಬಹಿರಂಗ ಪರಿಗ್ರಹ 10. ಒಟ್ಟು 24 ಪರಿಗ್ರಹಗಳಿದ್ದಾವೆ. 24 ಪರಿಗ್ರಹಗಳನ್ನ ರೈತರು ಅಂದರೆ ತ್ಯಾಗವನ್ನ ರೈತರು ಇಲ್ಲದವರು, ಪರಿಗ್ರಹ ಇಲ್ಲದವರು ಅವರು ಮುನಿಗಳನ್ನು ನಿರ್ಗ್ರಂಥರೆಂದು ಕರೆಯುತ್ತಾರೆ. ನಿರ್ಗ್ರಂಥ ದೀಕ್ಷಾ. ನಿರ್ಗ್ರಂಥ ದೀಕ್ಷಾ ಅಂದ್ರೆ ಅಂತರಂಗ ಬಹಿರಂಗ ಪರಿಗ್ರಹಗಳನ್ನ ತ್ಯಾಗವನ್ನ ಮಾಡುವಂಥದ್ದು. ಅವರು ಧರ್ಮವನ್ನು, ಅವರ ಧರ್ಮವನ್ನು ನಿರ್ಗ್ರಂಥ ಧರ್ಮವೆಂದು ಕರೆಯುತ್ತಾರೆ. ಗ್ರಂಥರಹಿತರಾದವರ ಧರ್ಮವು ನಿರ್ಗ್ರಂಥ ಧರ್ಮ. ಏನು ಹೇಳಿ? ಗ್ರಂಥ ರಹಿತರಾದವರ ಧರ್ಮವು ನಿರ್ಗ್ರಂಥ ಧರ್ಮ. ಇದನ್ನು ಯಾರು ಬೋಧನೆ ಮಾಡಿದರು? ಜಿನರು ಬೋಧನೆಯನ್ನ ಮಾಡಿದರು. ಜಿನೇಂದ್ರ ಭಗವಂತರು ಬೋಧನೆಯನ್ನ ಮಾಡಿದಂತ ಧರ್ಮ ನಿರ್ಗ್ರಂಥ ಧರ್ಮ. ಇನ್ನು ಅರ್ಹತ್ ಧರ್ಮ ಎಂದು ಯಾವುದಕ್ಕೆ ಅನ್ನುತ್ತಾರೆ? ಅರ್ಹತ್ ಅಂದರೆ ಪೂಜ್ಯ. ಅರ್ಹತ್ ಅರ್ಹತ್ ಅಂದ್ರೆ ಪೂಜ್ಯ. ಅರಿಹಂತ ಭಗವಂತನು ಆರಾಧನೆ ಮಾಡುವ ಜನರ ಧರ್ಮ ಅರಿಹತ್ ಧರ್ಮ. ಅರಿಹಂತರನ್ನ ಆರಾಧಿಸುವಂತ ಧರ್ಮ ಅರಿಹಂತ ಧರ್ಮ. ಅರಿಹಂದ್ರೆ ಕರ್ಮ ಶತ್ರುಗಳನ್ನ ಯಾರು ಗೆದ್ದಿದ್ದಾರೆ, ಅರ ಅಂದ್ರೆ ಶತ್ರು, ಶತ್ರುಗಳನ್ನ ಗೆದ್ದಂತವರು, ಅಂತವರ ಆರಾಧನೆ ಯಾರು ಮಾಡ್ತಾರೆ? ಕರ್ಮ ಶತ್ರುಗಳನ್ನ ಗೆದ್ದಂತ ಅರಿಹಂತರ ಆರಾಧನೆ ಮಾಡುವಂತವರು ಯಾರಿದ್ದಾರೆ? ಅವರ ಧರ್ಮ ಅರಿಹತ್ ಧರ್ಮ ಎಂದು ಕರೆಯುತ್ತಾರೆ. ಅರ್ಹತ್ ಧರ್ಮ, ಅರಿಹತ್ ಧರ್ಮ, ಅರಿಹಂತ ಧರ್ಮ ಎಲ್ಲ ಒಂದೇ. ಅಂದ್ರೆ ಅದಂದ್ರೆ ಶತ್ರುಗಳನ್ನ ನಾಶವನ್ನ ಮಾಡಿದಂತವರು. ಅದಂದ್ರೆ ವೈರಿ. ವೈರಿಗಳು ಯಾರಿದ್ದಾರೆ? ಕರ್ಮ. ಆತ್ಮನ ವೈರಿಗಳು ಯಾರಿದ್ದಾರೆ? ಕರ್ಮ. ಕರ್ಮವನ್ನ ಜಯಿಸಿದವರು, ಕರ್ಮ ಶತ್ರುವನ್ನ ಜಯಿಸಿದಂತ ಅಂತ ಅರಿಹಂತ ಭಗವಂತರನ್ನ ಆರಾಧನೆ ಮಾಡುವವರ ಧರ್ಮ ಅರಿಹಂತ ಧರ್ಮ ಎಂದು ಕರೆಯುತ್ತಾರೆ. ಮುಂದೆ ಶ್ರವಣ ಧರ್ಮ. ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ಧರ್ಮಕ್ಕೆ ಶ್ರವಣ ಧರ್ಮ ಎಂದು ಕರೆಯುತ್ತಾರೆ, ಅರಿಹಂತ ಧರ್ಮ ಎಂದು ಕರೆಯುತ್ತಾರೆ. ಇನ್ನು ನಿರ್ಗ್ರಂಥ ಧರ್ಮ ಎಂದು ಕರೆಯುತ್ತಾರೆ. ಇಲ್ಲಿ ಶ್ರವಣ ಧರ್ಮ ಎಂದರೆ ಶ್ರವಣ ಶಬ್ದವು ಶ್ರಮಧಾತುವಿನಿಂದ ಹೊರಟಿದೆ. ಶ್ರವಣ ಅಂದ್ರೆ ಶ್ರಮಧಾತುವಿನಿಂದ ಶ್ರವಣ.
ಶ್ರವಣ ಹೇಗಾದ್ರು ಶ್ರಮವನ್ನ ಮಾಡುವವರೇ ಶ್ರವಣರು. ಶ್ರಮವನ್ನ ಮಾಡ್ತಾ ಇರ್ತಾರೆ, 24 ಗಂಟೆ ಶ್ರಮ ಮಾಡ್ತಾ ಇರ್ತಾರೆ, ಅವರಿಗೆ ಶ್ರಮಣರು ಅಂತ ಹೇಳ್ತಾರೆ. ಶ್ರಮಣರು ಶ್ರಮವನ್ನ ಮಾಡ್ತಾ ಇರ್ತಾರೆ. ಶ್ರಮ ಮಾಡೋದು ಕಾಣಂಗಿಲ್ಲ ಮಹಾರಾಜರೇ. ಶ್ರಮಣರು ಕುತ್ಕೊಂಡಿರ್ತಾರೆ, ಅವ್ರು ಏನು ಕೆಲಸನೇ ಮಾಡಂಗಿಲ್ಲ. ಶ್ರಮ ಮಾಡೋದು ನಾವು, ಹೌದಲ್ಲ? ಶ್ರಮವನ್ನ ಮಾಡುವಂತವರು ಶ್ರಾವಕರು, ಸಾಧುಗಳು ಸುಮ್ಮನೆ ಕುತ್ಕೊಂಡಿರ್ತಾರೆ ಶ್ರಮಣರು. ನೋಡೋಣ ಏನು ಶ್ರಮವನ್ನ ಮಾಡ್ತಾರೆ ಅಂತ ಹೇಳಿ. ಶ್ರಮಣರು ಶ್ರಮಧಾತುವಿನಿಂದ ಹೊರಟಿದೆ. ಅಂದ್ರೆ ಅದರ ಅರ್ಥವೆಂದರೆ ಆತ್ಮವಿಕಾಸದ ಉದ್ದೇಶಕ್ಕಾಗಿ ಶ್ರಮ ಅರ್ಥ ತಪವನ್ನು ತಪವನ್ನ ಮಾಡ್ತಾ ಇರ್ತಾರೆ. ಪೂರ್ಣತ್ವವನ್ನ ಪ್ರಾಪ್ತ ಮಾಡಿಕೊಳ್ಳುವವರ ಉಪಾಸನೆ ಆರಾಧನೆಯನ್ನು ಮಾಡುವ ಜನರ ಧರ್ಮವನ್ನು ಶ್ರವಣ ಧರ್ಮವೆನ್ನುತ್ತಾರೆ. ಯಾರು ಶ್ರಮವನ್ನ ಮಾಡ್ತಾ ಇರ್ತಾರೆ, ಕರ್ಮ ನಿರ್ಜರಿಯನ್ನ ಮಾಡುವುದಕ್ಕಾಗಿ 24 ಗಂಟೆನೂ ಸಹ ಶ್ರಮ ಪಡ್ತಾ ಇರ್ತಾರೆ, ಶ್ರಮಣರು ಅಂತ ಹೇಳ್ತಾರೆ. ಶ್ರಮವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಏನಿಲ್ಲ, ಇಲ್ಲ ಆರಾಮಿಲ್ಲ, ರೆಸ್ಟ್ ಇಲ್ಲ, ಆರಾಮ್ ವಿಶ್ರಾಮ ಇಲ್ಲ, ಸಾವಧಾನ ಇಲ್ಲ. ಇಲ್ಲಿ ಯಾವಾಗಲೂ ಶ್ರಮವನ್ನ ಮಾಡ್ತಾ ಇರಲಿಕ್ಕೆ ಶ್ರಮಣರು. 24 ಗಂಟೆಯೂ ಸಹ ಕರ್ಮವನ್ನ ನಿರ್ಜರೆ ಮಾಡುವುದಕ್ಕಾಗಿ ಅಂತರಂಗ ಬಹಿರಂಗ ತಪಸ್ಯೆಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಶ್ರವಣರಿಗೆ ಅಸಂಖ್ಯಾತ ಕರ್ಮ ನಿರ್ಜರ. ಪ್ರತಿ ಸಮಯ ಅಸಂಖ್ಯಾತ ಅನಂತ ಕರ್ಮ ನಿರ್ಜರ ಆಗ್ತಾ ಇರ್ತದೆ. ಪ್ರತಿ ಸಮಯದಲ್ಲಿ ಮಹಾರಾಜರು ಆಹಾರ ತಗೊಂತಿದ್ರು, ಕರ್ಮ ನಿರ್ಜರ ಆಗ್ತದೆ. ವಿಹಾರ ಮಾಡ್ತಿದ್ರು, ಕರ್ಮ ನಿರ್ಜರ ಆಗ್ತದೆ. ಪ್ರವಚನ ಮಾಡ್ತಿದ್ರು, ಕರ್ಮ ನಿರ್ಜರ ಆಗ್ತದೆ. ಧ್ಯಾನ ಮಾಡ್ತಿದ್ರು, ನಿರ್ಜರ ಆಗ್ತದೆ. ಅಧ್ಯಯನ ಮಾಡ್ತಿದ್ರು, ನಿರ್ಜರ ಆಗ್ತದೆ. ಹಾಗೆಯೇ ವಿಶ್ರಾಮ ಮಾಡಿದ್ರು, ಕರ್ಮ ನಿರ್ಜರ ಆಗ್ತದೆ. ವಿಶ್ರಾಮ ಮಾಡಿದ್ರು ನಿರ್ಜರ ಮಾಡ್ತಾರೆ. ಎಲ್ಲ ಕಡೆ ಕರ್ಮ ನಿರ್ಜರ ಆಯ್ತು. ಎಲ್ಲ ಸಮಯದಲ್ಲೂ ಮಲಮೂತ್ರ ವಿಸರ್ಜನೆ ಮಾಡುವವರು ಕರ್ಮ ನಿರ್ಜರ ಆಗ್ತದೆ. ಪ್ರತಿ ಸಮಯ ಹೇಗಾಗ್ತದೆ ಮಹಾರಾಜರಿಗೆ ಕರ್ಮ ನಿರ್ಜರ ಗೊತ್ತಿಲ್ಲ. ಹೇಗಾಗ್ತದೆ ಅಂದ್ರೆ ಒಂದು ಕ್ಷಣನೂ ಸಹ ಖಾಲಿ ಇರುವಲ್ಲ, ಎರಡರ ಅವಲಂಬನ. ಒಂದು ಸಮಯ ಸಾರ, ಇನ್ನೊಂದು ಮೂಲಾಚಾರ. ಇದರ ಅವಲಂಬವನ್ನು ಪಡ್ಕೊಂಡಿರ್ತಾರೆ. ಹೊರಗೆ ಬಂದ್ರೆ ಮೂಲಾಚಾರ, ಒಳಗೋದರೆ ಸಮಯ ಸಾರ. ಅವರು ಸಮಿತಿಯಲ್ಲಿ ಇರ್ತಾರೆ, ಗುಪ್ತಿಯಲ್ಲಿ ಇರ್ತಾರೆ. ಏರಿಯಾ ಸಮಿತಿ, ಹಾಗೆ ಏಷಣಾ ಸಮಿತಿ, ಆದನಿಕ್ಷೇಪಣ ಸಮಿತಿ, ಪ್ರತಿಷ್ಠಾಪನ ಸಮಿತಿ, ಉತ್ಸರ್ಗ ಸಮಿತಿ ಆದಿ ಸಮಿತಿಗಳನ್ನ ಪಾಲನೆ ಮಾಡ್ತಾರೆ. ಜಿತೇಂದ್ರಿಯರು 5 ಇಂದ್ರಿಯಗಳನ್ನ ಗೆದ್ದಿರ್ತಾರೆ. ಇಂದ್ರಿಯ ವಶವಾಗುವುದಿಲ್ಲ. ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. 28 ಮೂಲ ಗುಣಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ. 22 ಪರೀಕ್ಷೆಗಳಿದ್ದಾವೆ. ಪರೀಕ್ಷೆಗಳನ್ನ ಪ್ರತಿ ಕ್ಷಣ ಇದರಲ್ಲಿ ಸಂಜುತ ಇಲ್ಲ, ಪರೀಕ್ಷೆನ ಪಾಲನೆಯನ್ನ ಮಾಡ್ತಾ ಇರ್ತಾರೆ. ಎಲ್ಲ ಪರೀಕ್ಷೆಗಳನ್ನ ಸಹ ಮಾಡ್ಕೊಂತ ಇರ್ತಾರೆ. ಇದರಿಂದ ಪ್ರತಿ ಸಮಯ ಕರ್ಮ ನಿರ್ಜರ ಆಗ್ತಾ ಇರ್ತದೆ. ನೋಡ್ದೇನೆ ಒಂದು ಹೆಜ್ಜೆನೂ ಇಡಂಗಿಲ್ಲ. ಹಾಗೇನೆ ಆಹಾರ ತಗೊಂತಾ ಇದ್ದಾಗಲೂ ಸಹ ಕರ್ಮ ನಿರ್ಜರ ಆಗ್ತಾ ಇರ್ತದೆ. ಆಹಾರದ ರುಚಿ ಕಡೆಗೆ, ಸ್ವಾದದ ಕಡೆಗೆ ಹತ್ತಂಗಿಲ್ಲ. ಉಪ್ಪು, ಖಾರ, ಹುಳಿ ಸರಿ ಐತೆ ಇಲ್ಲೋ, ಮಹಾರಾಜ ಟೇಸ್ಟ್ ಐತೆ, ಚೆನ್ನಾಗೈತೆ ಮಹಾರಾಜ, ಚೆನ್ನಾಗೈತೆ ಸರಿ, ನಮಗೆಲ್ಲ ಒಂದೇ ಇರೋದು ಚೆನ್ನಾಗಿ ನೋಡ್ರಿ, ಚೆನ್ನಾಗೈತೆ ಮಹಾರಾಜ ಕೇಳ್ತಾರೆ. ನಾನು ಹೆಂಗ್ ಹೇಳೋದು, ನಮ್ಗೆಲ್ಲದೂ ಒಂದೇನೆ, ನಮ್ಗೇನು ಗೊತ್ತಾಗಂಗಿಲ್ಲ. ಚೆನ್ನಾಗಿದೆ ನೋಡೋಷ್ಟು ಪುರ್ಸೊತ್ತಿರಂಗಿಲ್ಲ ನಮ್ಗೆ. 5 ಇಂದ್ರಿ ಕೆಲಸ ಮಾಡ್ತಿರ್ತೀವಿ. ನಿಮ್ಮ ಟೇಸ್ಟ್ ಹೆಂಗಿದೆ ನೋಡಕ್ಕೆ ಇಲ್ಲ, ಶೋಧನ ಮಾಡ್ತಿರ್ತೀವಿ. ಶೋಧನ ಆದ್ಮೇಲೆ ಬಾಯೊಳಗೆ ಇಡ್ತೀವಿ. ಬಾಯೊಳಗೆ ಬಿಟ್ಟಾಗ ಇದು ಉಪ್ಪು, ಖಾರ, ಹುಳಿ ಸರಿಯಾಗಿತ್ತು, ಟೇಸ್ಟ್ ಆಯ್ತೋ ಇಲ್ಲೋ ಅಂತ ನೋಡೋದಾಗ್ತದೆ. ನೋಡೋದು ಪುರ್ಸೊತ್ತಿಲ್ಲ, ಅವ್ರು ಮತ್ತನ ಕೈಯಲ್ಲಿ ಶೋಧನ ಮಾಡೋದಾಗ್ತದೆ.
ಮತ್ತೆಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಿದ್ರು. ಐದು ಅವಾಗ ಅಲ್ಲಿ ಲಕ್ಷ ಹೋಗಂಗಿಲ್ಲ. ಒಂದ್ ವೇಳೆ ಲಕ್ಷ ಆ ಕಡೆ ಹೋಯ್ತು, ಪಾಪ ಕರ್ಮ ಅಂತ ಆಗ್ತದೆ. ಈ ಐಟಮ್ ಸರಿ ಇಲ್ಲ, ಉಪ್ಪು ಹಾಕೇ ಇಲ್ಲ ಅವರು, ಜರ ಉಪ್ಪು ಹಾಕಬೇಕಿತ್ತು, ಖಾರ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿತ್ತು, ಇದರೊಟ್ಟಿಗೆ ಇನ್ನೊಂದು ಚೂರು ಸ್ವೀಟ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಈಗ ವಿಚಾರ ಆಯ್ತು, ಪಾಪ ಕರ್ಮ ಅಂತ ಆಗ್ತದೆ. ಆದ್ರೆ ಅವರು ವಿಚಾರ ಮಾಡಂಗಿಲ್ಲ. ಇಂದ್ರಿಯಗಳಿಗೆ ನೋಡೋದಿಲ್ಲ ಮುಂದೆ, ಅದನ್ನ ಅಗದು ಏನ್ ಮಾಡೋದು, ಒಳಗ್ ಕಳಿಸೋದ. ಮತ್ತ ಅಷ್ಟೊಳಗೆ ಕಣ್ಣಿಗೆ ಕೆಲಸ ಇರ್ತೀವಿ, ಕಣ್ಣಿಗೆ ನೋಡೋ ಶೋಧನ ಮಾಡೋದು ಇರ್ತೀವಿ, ಕಿವಿಗೆ ಶ್ರಾವಕರು ಏನಾದ್ರು ಹೇಳಿದ್ರೆ ಕೇಳ್ತಾ ಇರ್ತೀವಿ. ಮೂಗು ಅದೇ ಹೇಳಿದ್ರೆ ಇಂದ್ರಿಯಗಳನ್ನ ಏನಿದೆ ಪ್ರತಿ ಸಮೀಕರಣ ಆಹಾರ ಮಾಡುವಾಗಲೂ ಸಹ 6-7 ಗುಣಸ್ಥಾನಗಳು ಆಗ್ತಾ ಇರ್ತದೆ, ಅಂದ್ರೆ ವಿಶುದ್ಧಿಗಳು ಆಗ್ತಾ ಇರ್ತದೆ. ಕೈಗಳನ್ನು ಕೆಳಗೆ ಮಾಡಿದ್ರು ಮತ್ ಪುನಃ ಗುಣಸ್ಥಾನ ಏನಾಗ್ತದೆ, 6ಕ್ಕೆ ಬರ್ತದೆ. ಶೋಧನೆ ಮಾಡಿ ಸ್ಟಾರ್ಟ್ ಮಾಡಿದ್ರು ಈಗ 6-7 ಗುಣಸ್ಥಾನದಲ್ಲಿ ಇರ್ತದೆ. ಅವ್ ಮತ್ ಪುನಃ ಯಾವಾಗ ಕೆಳಗೆ ಮಾಡ್ತಾರೆ ಅವಾಗ ಮಾತ್ರ ಕೊಡಬೇಕಾ, ಅವ್ರು ಕೊಡಕ್ ಹೋದ್ರೆ ನೀವು ತಗೊಳಂಗಿಲ್ಲ. ಯಾವಾಗ ಕೆಳಗೆ ಮಾಡಿದ್ರು ಅವಾಗ ಅಷ್ಟೇ ಕೊಟ್ಟು ತಗೊಂತಾರ. ಮತ್ತ ಅವಾಗ ಶೋಧನೆ ಮಾಡ್ತಾರೆ. ಶೋಧನೆ ಮಾಡಿ ನೋಡ್ಕೊಂತ ನಕ್ಕೊಂತ ನಿಮ್ ಕಡೆ ನೋಡ್ಕೊಂತ ಮಾಡ್ಕೊಂತ ಮಜಾ ಮಾಡ್ತಾರೆ. ಮಹಾರಾಜ ಶ್ರಾವಕರ ಕಡೆ ನೋಡಕ್ ಹೇಳಿಲ್ಲ ನಮ್ಗೆ. ಅವರು ಯಾರು ಆಹಾರ ಕೊಡ್ತಿದ್ದಾರೆ, ಏನ್ ಮಾಡ್ತಾರೆ, ಸಾಮಾನ್ಯ ಒಂದ್ಸಲ ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಅವ್ರ ಮುಖ ಏನ್ ನೋಡ್ತಿರೋ ಕೆಲಸ ಇಲ್ಲ. ಕೈ ನೋಡೋದು, ಆಹಾರ ನೋಡೋದು, ಶೋಧನ ಮಾಡೋದು, ಕೆಳಗಡೆ ಜೀವನ ಬೀಳ್ತಾ ಇದಾವು ಜೂಟ ಪಾತ್ರದಲ್ಲಿ. ಜೂಟ ಅಂದ್ರೆ ಮುಸಿಗಳು ಬೀಳ್ತಾ ಇರ್ತದನ್ನ, ಶ್ರಾವಕ ನಿಂತ್ಕೊಳ್ಳುವಂತ ಜಾಗ ಚೌಕದಲ್ಲಿ ಇರುವೆಗಳಿಗೆ ಬಂದ್ರೆ, ಅಶುದ್ಧ ಆದ್ರೆ ಇದೆಲ್ಲ ನೋಡಕ್ ಹೇಳಿದ್ದಾರೆ. ಎಲ್ಲವನ್ನ ಅಂದ್ರೆ ಎಲ್ಲ ಸಿಟ್ಕೊಂಡಿರ್ತಾರೆ. 32 ಅಂತರಾಯಗಳನ್ನ, 46 ದೋಷಗಳನ್ನ ತತ್ಸಂಬಂಧಿ ಯಾವ್ದ್ರಲ್ಲಿ ದೋಷ ಆಗ್ತದೆ ಅಲ್ಲಿ ತಕ್ಷಣ ಏನಾಗ್ತಾರೆ, ಆಹಾರವನ್ನ ತ್ಯಾಗ ಮಾಡಿಬಿಡ್ತಾರೆ. ಇವೆಲ್ಲ ಲಕ್ಷ ಇರಬೇಕು. ಎಲ್ಲ ಇಂದ್ರಿಯಗಳು ಸಕ್ರಿಯವಾಗಿರ್ತವೆ. ಮತ್ತು ಇಷ್ಟೆಲ್ಲ ಆದ್ಮೇಲೆ ಇನ್ನು ಚರ್ಯ ಪರಿಚಯ ಇದೆ. ಚರ್ಯ ಪರಿಚಯ ನೋಡ್ರಿ, ನೀವು ಯಾವ್ದಾರ ಮನೆಗೆ ಹೋಗಿ ಊಟ ಮಾಡ್ಬಾರಲ್ಲ, ಆದಿತ್ಯ ನಿಮ್ ಕಡೆ ಹೋಗ್ತೀರಿ, ಕರೀದೆ ಹೋಗ್ತೀರಿ ಯಾವ್ದಾರ ಮನೆಗೆ ಊಟಕ್ಕೆ ಹೋಗಂಗಿಲ್ಲ. ಮಣಿ ಮಹಾರಾಜರು ಕರೀದೇನೆ ಹೋಗ್ತಾರ. ಮತ್ತೆ ಅವ್ರ ಮನೇಲಿ ಏನ್ ಕೊಡ್ತಾರ ಅದನ್ನ ಖುಷಿಯಾಗಿ ಸ್ವೀಕಾರ ಮಾಡ್ಕೊಂಡು ಬರ್ತಾರೆ. ನಿಮ್ ಮನೆ ಉಪ್ಪು ಬೇಕು ಒಂಚೂರು ಖಾರ ಹಾಕುವಾಗ ಒಂಚೂರು ಕೇಳ್ತಾರ, ಹಾಕ್ರಿ ಇದು ಹಾಕ್ರಿ ಅಂತೇಳಿ ಇಲ್ಲ. ಏನ್ ಕೊಡ್ತಾರ ತಗೊಂತಾರ. ಕೊಡದೇ ಇದ್ರೆ ಬೇಡ ಅಂದ್ರೆ ಬಂದ್ ಮಾಡಿ ಬಿಡ್ತಾರೆ. ಸ್ವಾಸ್ಥ್ಯಕ್ಕೆ ಆರೋಗ್ಯ ಬೇಡ ಅಂದ್ರೆ ಬಂದ್ ಮಾಡ್ತಾರೆ. ಅದಕ್ಕೆ ರುಚಿಗಳಿಗೆ ನೋಡಂಗಿಲ್ಲ. ಒಂದು ಗಡ್ಡ ತುಂಬದೈತಿ, ತುಂಬಿಕೊಂಡು ಬರೋದೈತಿ. ಏನ್ ಮಾಡೋದೈತಲ್ಲಿ ಹೊಟ್ಟವನ್ನು ತುಂಬಲಿಕ್ಕೆ ಒಳ್ಳೊಳ್ಳೆ ವಸ್ತುಗಳನ್ನು ಹುಡುಕ್ತೀರಿ. ಹೋಗಿ ನೀವು ಬಂಗಾರ ಬೆಳ್ಳಿ ಇಲ್ಲ, ಏನ್ ಮಾಡ್ತೀರಿ, ಮಣ್ಣು ತಗೊಂತೀರಿ. ಮಣ್ಣು ಕಲ್ಲು, ಹೌದು, ಗಾಡಿ ಪೆಟ್ರೋಲ್ ಹಾಕ್ಬೇಕಲ್ಲ. 5 ಜನ ಕೆಲಸ ಕೊಡ್ತೀವಿ ಅಂದ್ರೆ ಸಂಬಳ ಕೇಳ್ತಾರೆ ನಮಗ. 5 ಜನ ಕೆಲಸಗಾರ ಇರ್ತಾರೆ. ಇನ್ನೊಬ್ಬರ ಮನಸ್ಸಿದೆ, ನನಗೆ 5 ಜನ ನಮ್ಗೆ ವೇತನ ಕೊಡ್ರಿ ಅಂತ, ಪ್ರತಿದಿನ ನಮ್ಗೆ ವೇತನ ಕೊಡಬೇಕಂತ. ಒಂದೊಂದ್ ದಿವಸ ಅವ್ರಿಗೆ ಏನ್ ಮಾಡೋದೈತೆ, ರಿಜರ್ವ್ ಗಾಡಿ ಓಡಿಸ್ಬೇಕು ಅಂತ ಹೇಳಿದ್ರೆ. ಹೀಗಾಗಿ ಇದಕ್ಕೆಲ್ಲ ಪಾಲನೆ ಮಾಡೋದ್ರಿಂದ ಕರ್ಮ ನಿರ್ಜರ ಬಹಳ ಸಂಖ್ಯೆಯಲ್ಲಿ ಆಗ್ತದೆ. ಅಸಂಯಮ ಇರಂಗಿಲ್ಲ, ಸಂಯಮವನ್ನ ಪಾಲನೆಯನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ನಿಗ್ರಂಥ ಧರ್ಮ ಅಂತ ಹೇಳ್ತಾರೆ. ಪರಿಗ್ರಹವನ್ನ ತ್ಯಾಗ ಮಾಡಿರ್ತಾರೆ, ಶ್ರಮವನ್ನ ಮಾಡ್ತಾ ಇರ್ತಾರೆ. ರಾತ್ರಿ ಮಲಗುವಾಗಲೂ ಸಹ ಆಚಾರ್ಯ ಹೇಳಿದ್ರೆ, ಮಗ್ಳು ಮರ್ಚಬೇಕಂದ್ರೆ ಪಿಂಚಿಯನ್ನ ಹಚ್ಚಬೇಕು, ಹಚ್ಕೊಂಡು ಮಾರ ಹಾಕ್ಬೇಕು. ಹಾಗೇನೆ ರಾತ್ರಿ ಕೆಳಗಿಡ್ಬೇಕಂದ್ರೆ ಏನ್ ಮಾಡ್ಬೇಕು, ಕೆಳಗಡೆಯಲ್ಲಿ ಕಾಲಿಡ್ಬೇಕಂದ್ರೆ ಬೆಂಚಿ ಹಚ್ಕೋಬೇಕು. ಎಲ್ಲ ಪ್ರತಿ ಸಮಯದಲ್ಲೂ ಬೆಂಚಿಯನ್ನ ಹಚ್ಚಬೇಕಾಗ್ತದೆ. ಹೊರಗಡೆಯಿಂದ ಒಳಗೆ ಬಂದ್ರೆ ಬಿಸಿಲಿಂದ ತಂಪ್ಲಿಗೆ ಬಂದ್ರೆ, ತಂಪ್ಲಿಂದ ಬಿಸಿಲಿಗೆ ಹೋದ್ರೆ
ಪಿಂಚಿಯನ್ನು ಹಚ್ಕೊಳ್ಬೇಕಾಗ್ತದೆ. ಜೀವ ಜಂತುಗಳು ಮೇಲೆ ಜೀವಗಳು ಕಾಣಂಗಿಲ್ಲ. ಸೂಕ್ಷ್ಮ ಜೀವಿಗಳೇನಾಗ್ತವೆ, ಸತ್ತು ಹೋಗ್ತವೆ ಬಿಸಿಲಿಂದ ತಣ್ಣೆ ಒಳಗಡೆ ಬಂದ್ರೆ. ಹಾಗಾಗಿ ಶ್ರಮವನ್ನ ಮಾಡ್ತಾ ಇರ್ತಾರೆ. ಎಷ್ಟು ಸಾಧ್ಯ ಇದ್ದಷ್ಟು ಶ್ರಮವನ್ನ ಪೂರ್ಣವಾಗಿ ಶಕ್ತಿಯನ್ನ ಪ್ರಯೋಗ ಮಾಡಿ ಶ್ರಮ ಮಾಡ್ತಾ ಇರುವವರೇ ಶ್ರಮಣರು. ಶ್ರಮಣರು ಯಾರು ಗೊತ್ತಾಗ್ತಿಲ್ಲ? ಅವರಿಗೆ ಶ್ರಮ ಮಾಡ್ತಿರುವವರೇ ಶ್ರಮಣರಿದ್ದಾರೆ. ಆದ್ರೆ ಕರ್ಮ ನಿರ್ಜರಿಗಾಗಿ ಎಲ್ಲವನ್ನ ಶ್ರಮ ಮಾಡ್ತಾ ಇರ್ತಾರೆ. ಭೋಗಿಗಳು ಶ್ರಮವನ್ನು ಮಾಡ್ತಾರೆ, ಭೋಗವನ್ನ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಯೋಗಿಗಳು ಶ್ರಮ ಮಾಡ್ತಾ ಇರ್ತಾರೆ, ಭೋಗವನ್ನ ತ್ಯಾಗ ಮಾಡಿ ಯೋಗ ಸಾಧನೆಯನ್ನ ಮಾಡಿ ಮೋಕ್ಷ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಯಾವುದಕ್ಕಾಗಿ ಶ್ರಮ ಮಾಡ್ತಾ ಇರ್ತಾರೆ ಅವರು? ಮೋಕ್ಷಕ್ಕಾಗಿ, ಸಂಸಾರದ ಅಂತ್ಯಕ್ಕಾಗಿ, ಪೂರ್ಣ ಕರ್ಮ ನಿರ್ಜರಿಗಾಗಿ, ಮುಂದಿನ ಯಾವುದೇ ಸುಖಕ್ಕಾಗಿ ಅಲ್ಲ. ಧಮ್ಮಂ ಭೋಗ ನಿಮಿತ್ತಂ ಇಲ್ಲ, ಭೋಗದ ಅಪೇಕ್ಷೆ ಇಟ್ಕೊಂಡು ಧರ್ಮವನ್ನ ಮಾಡಲ್ಲ ಶ್ರಮಣರು. ಧಮ್ಮಂ ಕರ್ಮ ನಿರ್ಜರಂ ಅಂದ್ರೆ ಧರ್ಮದಿಂದ ಕರ್ಮದ ನಿರ್ಜರೆಯಾಗಲಿ ಇದೇ ಭಾವನೆಯಿಂದ ಧರ್ಮವನ್ನು ಮಾಡ್ತಾ ಇರ್ತಾರೆ. ಶ್ರಮಣ ಧರ್ಮ. ಇನ್ನು ವೀತರಾಗ ಧರ್ಮ ಎಂದು ಯಾವುದಕ್ಕೆ ಅನ್ನುತ್ತಾನೆ ಅಂದರೆ, ವೀತರಾಗ ಭಗವಂತರ ಉಪಾಸನೆ ಮಾಡುವಂತ ಜನರ ಧರ್ಮವನ್ನು ವೀತರಾಗ ಧರ್ಮ ಎನ್ನುತ್ತಾರೆ. ವೀತರಾಗ ಭಗವಂತರ ಉಪಾಸನೆ ಮಾಡುವಂತ ಧರ್ಮವು ವೀತರಾಗ ಧರ್ಮ. ವೀತರ ಅಂದರೆ ರಾಗರಹಿತರಾದವರು, ಯಾರಲ್ಲಿ ರಾಗವಿಲ್ಲ. ವಿತ್ ಅಂದ್ರೆ ರಾಗ, ರಾಗವನ್ನ ತ್ಯಾಗ ಮಾಡಿದಂಥವರನ್ನ ಯಾರು ಉಪಾಸನೆ ಮಾಡ್ತಾರೆ, ಆರಾಧಿಸ್ತಾರೆ. ದೋಷರಹಿತರಾದವರು, 18 ದೋಷ ರಹಿತರಾದವರೇ ವೀತರಾಗರು, ಸರ್ವಜ್ಞರು, ಹಿತೋಪದೇಶಿಗಳು. ಅಂತವರನ್ನ ಯಾರು ಆರಾಧಿಸ್ತಾರೆ ಅಂತವರ ಧರ್ಮ ವೀತರಾಗ ಧರ್ಮ. ಧರ್ಮ ಯಾರು ಆರಾಧನೆ ಮಾಡುವವರ ಧರ್ಮವಿದೆ. ಧರ್ಮ ಯಾರ್ದು ಧರ್ಮ ಅಲ್ಲ. ಯಾರು ಆರಾಧಿಸಿದ್ರೆ ಅವ್ರದಿದೆ ಧರ್ಮ. ಅವರ ಆತ್ಮದಲ್ಲಿ ಧರ್ಮ ಏನಾಗ್ತದೆ, ಅವರು ಪಾಲನ ಅಂತ ಧಾರಣೆಯನ್ನ ಮಾಡ್ತಾರೆ. ಆರಾಧಿಸುವವರ ಧರ್ಮವಿದೆ. ಈ ಪ್ರಕಾರವಾಗಿ ಜೈನ ಧರ್ಮ ಪ್ರಕೃತಿಯ ಧರ್ಮ. ಜೈನ ಧರ್ಮ ಏನಿದೆ? ಪ್ರಕೃತಿಯ ಧರ್ಮವಿದೆ. ಪ್ರಕೃತಿಯೊಂದಿಗೆ ಶ್ರಮಣರು ಪ್ರಕೃತಿಯೊಂದಿಗೆ ಇರ್ತಾರೆ. ಪ್ರಕೃತಿಯಲ್ಲಿ ಹೇಗಿದೆಯೋ ಹಾಗೇನೆ ಇರುವಂಥದ್ದು. ಜನ್ಮವಾದಾಗ ತಾಯಿ ಗರ್ಭದಿಂದ ಹೊರಬರೋ ಹೇಗಿದ್ರು? ನಿರ್ವಿಕಲ್, ಹಾಗೆ ನಿರ್ಮೋಹತ. ಮತ್ತೆ ಏನಾಗಿದ್ರು? ದಿಗಂಬರಾಗಿದ್ರು, ಯಾವುದೇ ಅಂಬರ ಇರಲಿಲ್ಲ. ಎಲ್ಲರೂ ಬಟ್ಟೆ ಹಾಕೊಂಡು ಹುಟ್ಟಿದ್ರು? ಇಲ್ಲ. ದಿಗಂಬರಾಗಿ ಬಂದಿದ್ರು. ಹೋಗುವಾಗ ಎಲ್ಲ ಬಟ್ಟೆ ಬಿಚ್ಚಿ ಹುಟ್ಟು ಬಿಡ್ತಾರೆ, ಹೌದಲ್ಲ? ಹಾಗೆಯೇ ಮಧ್ಯದಲ್ಲಿ ಎಲ್ಲ ಅಂಬರಗಳು ಹಾಕೊಳ್ಳುವುದಿವೆ. ಅದಕ್ಕೆ ಪ್ರಕೃತಿಯಲ್ಲಿ ಯಾವ ರೀತಿ ಹೆಚ್ಚ ಪ್ರಾಣಿಗಳೆಲ್ಲ ಹೇಗಿರ್ತವೆ ಅದೇ ರೀತಿ ಪ್ರಕೃತಿಯಲ್ಲಿ ಮನುಷ್ಯನು ಸಹ ಹೇಗಿದ್ದ ಅದೇ ರೀತಿಯಾಗಿ, ಅಂದ್ರೆ ಬಾಲಕರ ಹಾಗೆಯೇ ಇರುವಂತದ್ದು ಶ್ರಮಣರು. ಅಂತ ಧರ್ಮವನ್ನ ಅನುಕರಣೆಯನ್ನು ಯಾರು ಮಾಡ್ತಾರೆ? ಅದೇ ಪ್ರಕೃತಿಯ ಧರ್ಮವೇ ಜೈನ ಧರ್ಮ. ಈ ಧರ್ಮವು ಅನಾದಿ ನಿಧನವಾಗಿದೆ. ಪ್ರಕೃತಿಯ ಧರ್ಮ ಅನಾದಿ ನಿಧಾನ ಇದೆ, ಅನಾದಿ ಕಾಲದಿಂದ ಇದೆ. ಅನಾದಿ ನಿಧನ ಅಂದ್ರೆ ಏನರ್ಥ? ಅನಾದಿ ಕಾಲದಿಂದ ಇದೆ, ಅನಂತ ಕಾಲ ತನಕ ಸಹ ಇರುವಂತದ್ದಿದೆ. ಯಾವಾಗಲೂ ಶಾಶ್ವತವಾಗಿರ್ತದೆ, ನಾಶವಾಗಲ್ಲ. ಯಾರು ಜಿನ ಧರ್ಮವನ್ನ ಪ್ರಕೃತಿ ಧರ್ಮವನ್ನ ಸ್ಥಾಪಕರಿಲ್ಲ, ಅದನ್ನು ನಾಶ ಮಾಡುವವರು ಇಲ್ಲ. ಅನಾದಿ ಕಾಲದಿಂದ ಇದೆ. ನೈಸರ್ಗಿಕ ಧರ್ಮವಾಗಿದೆ. ಜಿನ ಧರ್ಮವು ಯಾರಿಂದಲೂ ನಿರ್ಮಿತವಾಗಿರುವುದಲ್ಲ. ಜೈನ ಧರ್ಮದ ಸ್ಥಾಪಕರು ಯಾರು? ಯಾರೂ ಇಲ್ಲ. ಜಿನ ಧರ್ಮವನ್ನ ಸ್ಥಾಪನೆಯನ್ನ ಮಾಡುವವರು ಯಾರೂ ಇಲ್ಲ, ಮಾಡೂ ಇಲ್ಲ. ಎಲ್ಲ ಜಿನ ಧರ್ಮವನ್ನ ಪ್ರಚಾರ ಮಾಡುವವರು ಇದ್ದಾರೆ. ಧರ್ಮವನ್ನ ನಾವು ಹೊಸದಾಗಿ ಹೇಳ್ತಾ ಇಲ್ಲ, ಹಳೇದಿರುವುದನ್ನೇ
ಹೇಳ್ತಾ ಇದ್ದೀವಿ. ತೀರ್ಥಂಕರೆಲ್ಲರೂ ಸಹ ಹಳೆ ಧರ್ಮವನ್ನೇ ಹೇಳಿದ್ರಲ್ಲ. ಎಲ್ಲಾ ತೀರ್ಥಂಕರು ಸಹ, ಯಾವ ತೀರ್ಥಂಕರು ಸಹ ಆದಿನಾಥ ಇರಬಹುದು, ಮಹಾವೀರ ಇರಬಹುದು, ಅದಕ್ಕಿಂತ ಪೂರ್ವದಲ್ಲೂ ಸಹ ಅನಂತಾನಂತ ತೀರ್ಥಂಕರಾಗಿದ್ದಾರೆ. ಎಲ್ಲಾ ತೀರ್ಥಂಕರು ಸಹ ಪ್ರಕೃತಿಯಿರತಕ್ಕಂತ ಅನಾದಿ ನಿಧನ ಧರ್ಮವನ್ನೇ ಬೋಧನೆಯನ್ನ ಮಾಡಿದ್ರು, ಅದನ್ನೇ ಅನುಕರಣೆಯನ್ನ ಮಾಡಿದ್ರು. ಧರ್ಮದ ಅನುಕರಣೆ ಮಾಡಿ ಮೋಕ್ಷದಲ್ಲಿ ಹೋಗಿ ವಿರಾಜಮಾನರಾದರು, ಸಿದ್ಧತ್ವನ್ನ ಪ್ರಾಪ್ತ ಮಾಡಿಕೊಂಡ್ರು. ಅಸಿದ್ಧತ್ವದಿಂದ ಸಿದ್ಧತ್ವವನ್ನು ಪ್ರಾಪ್ತ ಮಾಡಿಕೊಳ್ಬೇಕಂದ್ರೆ ಧರ್ಮದ ಆಶ್ರಯವನ್ನು ತೆಗೆದುಕೊಳ್ಬೇಕು. ಸಂಸಾರವೆನ್ನುವಂತ ಆ ಸಾಗರದಲ್ಲಿ ತೇಲಬೇಕೆಂದ್ರೆ ಧರ್ಮವನ್ನು ಬೇಕು. ತೇಲಿ ಆಚೆಯ ದಡಕ್ಕೆ ಹೋಗ್ಬೇಕಂದ್ರೆ ಯಾವ್ದ್ರ ಆಶ್ರಯವನ್ನು ಪಡ್ಕೊಳ್ಬೇಕು? ಧರ್ಮದ ಆಶ್ರಯವನ್ನು. ಸಮುದ್ರದಲ್ಲಿ ತೇಲಿ ಆಚೆಯ ದಡವನ್ನ ಸೇರುವುದಕ್ಕಾಗಿ ಯಾವ ಆಶ್ರಯ? ಹಡಗಿನ ದೋಣಿಯ ಆಶ್ರಯ. ಹೌದಲ್ಲ? ದೋಣಿ ಹಡಗಿದ್ದೇನೆ, ಆ ಕಡೆ ದಡವನ್ನು ಸೇರ್ಲಿಕ್ಕೆ ಆಗಲ್ಲ. ಅದೇ ರೀತಿ ಸಂಸಾರವೆನ್ನುವಂತ ಮಹಾಸಾಗರ, ಇಂಥ ಸಾಗರದಿಂದ ತೇಲಿ ಸಂಸಾರದ ಪಾರ ಆಗ್ಬೇಕು ಅಂದ್ರೆ ಭವ್ಯಾತ್ಮರು ಯಾವ ಆಶ್ರಯವನ್ನ ಪಡೆದುಕೊಳ್ತಾರೆ? ಧರ್ಮದ ಆಶ್ರಯದಿಂದ. ಮತ್ತು ಅಧರ್ಮ ಆಶ್ರಯವನ್ನ ಪಡೆಯುವುದರಿಂದ ಸಂಸಾರದಲ್ಲಿ ಮುಳುಗ್ತಾ ಇರ್ತಾರೆ. ಕಬ್ಬಿಣ ಮತ್ತು ಕಟ್ಟಿಗೆ. ಕಬ್ಬಿಣದ ಆಶ್ರಯವನ್ನು ಪಡೆದುಕೊಂಡ್ರೆ ಕಬ್ಬಿಣದ ಗೋಲು ನೀರಿನಲ್ಲಿ ಬೀಳುತ್ತಾ ಇದ್ದಾಗ ಏನಾಗ್ತದೆ? ಕ್ಷಣಾರ್ಧದಲ್ಲಿ ಮುಳುಗು ಹೋಗುತ್ತದೆ, ಅಂದ್ರೆ ಮುಳುಗುತ್ತದೆ. ಅದೇ ರೀತಿ ಕಟ್ಟಿಗೆ ತೇಲಿಕ್ಕೆ ಪ್ರಾರಂಭವಾಗುತ್ತದೆ. ಅದೇ ರೀತಿ ಧರ್ಮವು ತೇಲ್ತಾ ಇರ್ತದೆ, ಅಧರ್ಮ ಮುಳುಗಿಸ್ತಾ ಇರ್ತದೆ. ಯಾರು ತೇಲಿ ಸಂಸಾರ ಸಾಗರನ ಪಾರ ಆಗಬೇಕೋ ಅಂತ ಭವ್ಯಾತ್ಮರಿಗೆ ಅನಾದಿಯಿಂದ ಇರುವಂತ ಧರ್ಮದ ಬೋಧನೆಯನ್ನ ಎಲ್ಲ ತೀರ್ಥಂಕರರು, ಮಹಾಪುರುಷರು ಎಲ್ಲರೂ ಸಹ ಬೋಧನೆಯನ್ನ ಮಾಡಿರುವಂತಹ ಧರ್ಮವೇ ಜಿನ ಧರ್ಮ. ಇದಕ್ಕೆ ಪ್ರಕೃತಿಯ ಧರ್ಮ ಎಂದು ಹೇಳ್ತಾರೆ. ಯಾವ ಧರ್ಮ ಅಂತ ಹೇಳ್ತಾರೆ? ಪ್ರಕೃತಿಯ ಧರ್ಮ. ಇದು ಯಾರೇ ಅನುಕರಣೆ ಮಾಡಿದ್ರು ಅವರ ಕಲ್ಯಾಣ ಆಗ್ತದೆ. ಕೇವಲ ಜೈನರಷ್ಟೇ ಅಂತಲ್ಲ, ಆಚರಣೆ ಮಾಡುವವರು ಜೈನರು, ಅನುಕರಣೆ ಮಾಡುವಂತವರು ಜೈನರು. ಆದ್ರೆ ಎಲ್ಲ ಜೀವಿಗಳಿಗೆ, ಎಲ್ಲ ಜೀವಕ್ಕೂ ಸಹ ಇದಕ್ಕೆ ಅನುಕರಣೆಯನ್ನ ಮಾಡುವುದಕ್ಕೆ ಎಲ್ಲ ಜೀವಿಗಳಿಗೂ ಅವಕಾಶ ಇದೆ. ಇಲ್ಲಿ ಅನುಕರಣೆ ಮಾಡುವಂತ ಭಾವ ಇದ್ರೆ ಸ್ವಾಭಾವಿಕವಾದಂತ ಗುಣವನ್ನು ಹೊಂದಿದೆ. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಯಾಕೆಂದ್ರೆ ವಸ್ತುವಿನಲ್ಲಿ ಸ್ವಭಾವ ಅಥವಾ ಸ್ವಭಾವ ಗುಣವನ್ನು ಯಾರು ನಿರ್ಮಾಣ ಮಾಡಲಾರರು. ವಸ್ತುವಿನ ಸ್ವಭಾವದ ಗುಣಗಳನ್ನ ಯಾರಾದರೂ ಅದರಲ್ಲಿ ನಿರ್ಮಾಣ ಮಾಡಿದರೆ ಸ್ವಭಾವ ಗುಣವನ್ನ ಇಲ್ಲ, ಅದು ಯಾವಾಗಲೂ ಅನಾದಿಯಿಂದ ಇರುವ. ಉದಾಹರಣೆಗೆ ಜಲದ ಶೀತಲತೆ, ಜಲದಲ್ಲಿ ಶೀತಲತಾ ಗುಣ ಇದೆ, ಅಗ್ನಿಯಲ್ಲಿ ಉಷ್ಣತಾ ಗುಣ ಇದೆ. ಅಗ್ನಿ ಉಷ್ಣತಾ ಬಿಟ್ಟಿರ್ತದೆ ಇಲ್ಲ, ಹಾಗೇನೆ ಶೀತಲತಾ ಬಿಟ್ಟು ಜಲ ಇರ್ತದೆ ಇಲ್ಲ. ನೀರು ಬಿಸಿ ಮಾಡಿದ್ರಿ, ಕುದಿಸಿದ್ರಿ, ಬಿಸಿ ಆಯ್ತಲ್ಲ, ಬಿಸಿ ಆಯ್ತು, ಮತ್ತೆ ಮೈ ಮೇಲೆ ಹಾಕೊಂಡ್ರೆ ತಣ್ಣಗಾಗಲ್ಲ, ಕುದಿ ನೀರು ಹಾಕೊಂಡ್ರೆ ಏನಾಗ್ತದೆ? ಬಿಸಿ ಆಯ್ತು. ಮತ್ತೆ ತಣ್ಣದೆಲ್ಲ ಇರ್ತದೆ, ನಾಶ ಆಯ್ತಲ್ಲ. ತಣ್ಣದ ಪದ ನಾಶ ಆಯ್ತು, ಶೀತ ಪದ ನಾಶ ಆಯ್ತಲ್ಲ, ಆಗಲಿಲ್ಲ ಇಲ್ಲ. ಸ್ವಭಾವ ಎಂದೂ ಸಹ ಪರಿವರ್ತನೆ ಆಗೋಲ್ಲ, ಸ್ವಭಾವ ಇದೇ ಇರ್ತದೆ. ಸ್ವಭಾವ ಎಷ್ಟೇ ವಿಭಾವದಲ್ಲೂ ಸ್ವಭಾವ ಗುಣ ನಾಶವಾಗಲ್ಲ. ನೀರನ್ನು ಎಷ್ಟು ಬೇಕಾದ್ರೆ ಕುಸಿರಿ, ಎಷ್ಟು ಕುದಿಸಿ ಬೆಂಕಿ ಮೇಲೆ ಹಾಕ್ರಿ, ಬೆಂಕಿ ಹಾಕ್ತಿಲ್ಲ. ಹಾಗೇನೆ ಸ್ವಭಾವ ಹಾಗೇನೆ ಕುದಿಸಿದ್ರೆ
ನಿಧಾನವಾಗಿ ತನ್ನ ಸ್ವಭಾವಕ್ಕೆ ಬರ್ತದೆ. ಅದೇ ರೀತಿ ಧರ್ಮದ ಸ್ವಭಾವ, ಧರ್ಮವ ಸ್ವಭಾವ ಏನಂತ ಹೇಳಿದ್ರೆ ಧರ್ಮವನ್ನು ಧಾರಣೆ ಮಾಡಿದಂತ ಜೀವಿನ ಸಂಸಾರದಿಂದ ಪಾರು ಮಾಡುವಂಥದ್ದಿದೆ. ಧರ್ಮದ ಮೂಲ ದಯ. ಎಲ್ಲಿ ಧರ್ಮ ಇದೆ ಅಲ್ಲಿ ದಯ ಇರ್ತದೆ. ದಯ ಇಲ್ಲದಲ್ಲಿ ಧರ್ಮ ಇರುವುದಿಲ್ಲ. ದಯ ಇದ್ದಲ್ಲಿ ಮಾತ್ರ ಧರ್ಮ ಇರುತ್ತದೆ. ಶೀತಲ ಯಾವ ರೀತಿ ಜಲದಲ್ಲಿರ್ತದೋ ಅದೇ ರೀತಿ ದಯಾ ಧರ್ಮವು ಧರ್ಮದಲ್ಲಿ ಇರುತ್ತದೆ. ಅಗ್ನಿಹೋತ್ರನೇ ನೈಸರ್ಗಿಕವಾಗಿದೆ, ಇದನ್ನು ಯಾರು ಮಾಡಿದ್ದಲ್ಲ. ಸೀತಾ ಕೃಷ್ಣ ತೀರ್ಥಂಕರ ಮಾಡಿದ್ರನ್ನ ಮಾಡಿದ್ದಲ್ಲ, ಅನಾದಿಯಿಂದ ಇರುವಂತದ್ದೇ. ಆಚಾರ್ಯರು ಆದಿಯಾಗಿ ಧರ್ಮದ ನಿರ್ಮಾಪಕರಲ್ಲ, ಅಂದ್ರೆ ಸ್ಥಾಪಕರಲ್ಲ. ಅವರು ಪವಿತ್ರ ಧರ್ಮದ ವಸ್ತುಸ್ಥಿತಿಯ ಯಥಾರ್ಥ ಸ್ಥಿತಿಯನ್ನು ಆಚಾರ್ಯರು, ತೀರ್ಥಂಕರರು, ಮಹಾಪುರುಷರು ಧರ್ಮದ ಸ್ಥಾಪಕರಿಲ್ಲ. ಅನಾದಿಯಿಂದ ಇರತಕ್ಕಂಥ ಧರ್ಮದ ವಸ್ತು ಸ್ವರೂಪದ ಸ್ಥಿತಿಯನ್ನು ಅವರು ಹೇಗಿದೆಯೋ ಹಾಗೆ ಇರುವುದನ್ನೇ ಹೇಳಿದರು. ಏನೋ ಮೊದಲೇ ಇತ್ತು ಅದನ್ನೇ ಭವ್ಯ ಜೀವಗಳಿಗಾಗಿ ಉಪದೇಶವನ್ನ ಮಾಡಿದರು. ಸ್ಥಿತಿಯನ್ನ ಯಥಾರ್ಥ ಸ್ಥಿತಿಯನ್ನು ಜನರ ಸಮಕ್ಷ ಪ್ರಸ್ತುತ ಪಡಿಸುತ್ತಿದ್ದಾರೆ. ಆದುದರಿಂದ ಅವರನ್ನು ಪ್ರವರ್ತಕರೆಂದು ಕರೆಯುತ್ತಾರೆ. ಧರ್ಮದ ಪ್ರವರ್ತಕರು, ಪ್ರಚಾರ ಮಾಡುವರು, ನಡೆಸ್ಕೊಂಡು ಹೋಗುವರು, ಇದನ್ನ ಮುಂದೆ ನಡೆಸಿಕೊಂಡು ಹೋಗುವರೇ ಪ್ರವರ್ತಕರು ಅಂತ ಹೇಳುತ್ತಾರೆ. ಎಲ್ಲ ತೀರ್ಥಂಕರರು, ಆಚಾರ್ಯರು ಎಲ್ಲರೂ ಪ್ರವರ್ತಕರಿದ್ದಾರೆ, ಯಾರು ಸ್ಥಾಪಕರಿಲ್ಲ. ಜಿನ ಧರ್ಮ ಅನಾದಿ ಕಾಲದಿಂದ ಇದೆ. ಯಾವಾಗಿಂದ ಇದು? ಅನಾದಿ ಕಾಲದಿಂದಲೂ ಸಹ ಜಿನ ಧರ್ಮ ಇದೆ. ಅದಕ್ಕಾಗಿ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ಧರ್ಮದ ಶರಣನ್ನ ಹೋಗಬೇಕು. ಇದರಿಂದ ಜೀವಿಯ ಕಲ್ಯಾಣವಾಗುತ್ತದೆ. ಜಿನೇಂದ್ರ ಭಗವಂತರ ಧರ್ಮವನ್ನ ಎಷ್ಟು ಪ್ರಕಾರ ಹೇಳಿದ್ರು? ಎಷ್ಟು ಪ್ರಕಾರ ಹೇಳಿದ್ದಾರೆ? 2 ಪ್ರಕಾರ. ಎಷ್ಟು ಪ್ರಕಾರ ಹೇಳಿದ್ದಾರೆ? 2 ಪ್ರಕಾರದ ಬೋಧನೆಯನ್ನ ಮಾಡಿದ್ದಾರೆ. ಒಂದು ಶ್ರಾವಕ ಧರ್ಮ, ಇನ್ನೊಂದು ಶ್ರವಣ ಧರ್ಮ. ಎರಡರೊಳಗೆ ಯಾವುದಾದ್ರೂ ಒಂದು ಧರ್ಮವನ್ನ ಸ್ವೀಕಾರ ಮಾಡಲಿ. ಧರ್ಮಾತ್ಮರಾದ್ರೆ ಯಾವುದಾದ್ರೂ ಒಂದು ಧರ್ಮ ಇರಲಿ. ಇನ್ನು ಆತ್ಮದಲ್ಲಿ ಧರ್ಮ ಇಲ್ಲದಿರುವ ಆತ್ಮವು ಯಾವುದನ್ನು ಸ್ವೀಕಾರ ಮಾಡ್ತಾರೆ? ಎಷ್ಟು ಆತ್ಮಗಳಿದ್ದಾವೆ? ಧರ್ಮಾತ್ಮರು, ಪಾಪಾತ್ಮರು, ಪುಣ್ಯಾತ್ಮರು. ಪುಣ್ಯಾತ್ಮರೇ ಧರ್ಮಾತ್ಮರೇ ಪುಣ್ಯಾತ್ಮರು. ಇನ್ನು ಪರಮಾತ್ಮರು. 3 ಪ್ರಕಾರ ಆತ್ಮವನ್ನೇ ಹೇಳಿದ್ರು. ಇನ್ನಾರನೇ ಇಲ್ಲ. ಪುಣ್ಯಾತ್ಮರೇ ಧರ್ಮಾತ್ಮರು, ಧರ್ಮಾತ್ಮರೇ ಪುಣ್ಯಾತ್ಮರು. ಇದರಲ್ಲಿ ನಾವು ಯಾವ ಆತ್ಮ ಆಗಬೇಕು? ಯಾವ ಆತ್ಮರಾಗಬೇಕು? ನಮ್ಗೆ ನಾವೇ ಕೇಳ್ಕೋಬೇಕು. ನಾವು ಯಾವ ಆತ್ಮರಾಗಬೇಕು ಅನ್ನೋದನ್ನ ನಮಗೆ ನಾವೇ ಪ್ರಶ್ನೆಯನ್ನ ಮಾಡಬೇಕು. ಪರಮಾತ್ಮರಾಗಬೇಕು ಅಥವಾ ಪುಣ್ಯಾತ್ಮರಾಗಬೇಕು? ಇನ್ನೊಂದು ಆತ್ಮ ಆಗಬೇಕು. ಇನ್ನೊಂದು ಆತ್ಮ ಬೇಡ. ಹೌದಲ್ಲ? ಪಾಪಾತ್ಮರಂತೂ ಬೇಡವೇ ಬೇಡ. ಪುಣ್ಯಾತ್ಮರಾದರೆ ಪರಮಾತ್ಮರಾಗೋದಕ್ಕೆ ಸಮಯ ಬಹಳ ಹತ್ತಂಗಿಲ್ಲ. ಕೆಲವೇ ದಿನದಲ್ಲಿ ಪರಮಾತ್ಮ ನಿಶ್ಚಿತ ಆಗ್ತೀವಿ. ಪುಣ್ಯಾತ್ಮರಾದ್ರಿ ಅಂದ್ರೆ ಪುಣ್ಯ ಫಲ ಅರಿಹಂತ. ಪುಣ್ಯ ಹಾಗೆ ಬಿಡಂಗೆ ಇಲ್ಲ, ಫಲ ಪಡೆದ ಹೋಗಂಗೆ ಇಲ್ಲ. ಮಾವಿನ ಗಿಡ ನೆಟ್ಟಿದೆ ಅಂದ್ರೆ ಮಾವಿನಕಾಯಿ ಆಗಲೇ ಇರ್ತದೆ. ರಸಪುರಿ ಮಾವಿನಕಾಯಿ 1 ವರ್ಷ ಇಬ್ಬನಿ ಮೋಡ ಬಂತು, ಕಲ್ಲು ಹೋಯ್ತು ಅಂತ ಇಟ್ಕೊಡು. ಮುಂದಿನ ವರ್ಷ ಮತ್ತೆ ಬರ್ತೈತಿ, ಬರಂಗಿಲ್ಲ ಅವು ಇಲ್ಲ. ಆ ವರ್ಷನೂ ಹೋಯ್ತು ಅಂತ ಇನ್ನೊಂದು ವರ್ಷ ಬರ್ತೈತಿ. ಮತ್ತೆ ಒಟ್ಟಾರೆ ಮಾವಿನಕಾಯಿ ರಸಪುರಿ ಮಾವಿನಕಾಯಿ ರಸನಿ
ತಿನ್ನಿಸ್ತೀವಿ, ಬೆಳೆಸ್ತಿರ್ಲಿಲ್ಲ ನೆಟ್ಟಿರೋದು. ಮತ್ತೆ ರಸ್ಪುರಿ ಮಾವಿನ ಗಿಡ ನೆಡಲಿಲ್ಲ, ನೆಟ್ಟಿದ್ದು ಜಾಲಿ ಗಿಡ. ಜಾಲಿ ಗಿಡ, ಕಾರಿ ಗಿಡ ಅಂತ ಕೊಡಿ. ನಿಮ್ಮಲ್ಲಿ ಕಾರಿ ಗಿಡ ಇದೆ, ಜಾಲಿ ಗಿಡ ಇಲ್ಲ ನಿಮ್ಮಲ್ಲಿ. ಕಾರಿ ಗಿಡ ಇರೋ ನಿಮ್ಮಲ್ಲಿ ಹುಡುಗ ಬಾಳ ತಗೊಂಡ್ ಮನೆ ಪಕ್ಕದ ಕಾರಿ ಗಿಡ ಇಟ್ಕೊಂಡ್ರೆ ಅಂದ್ರೆ ಕಾರಿ ಕಾಯಿ ಆಗ್ತದೆ. ಮತ್ತೆ ಕಾಲಿಗೆ ನೆಡ್ತೈತ್ರಿ, ಮುಳ್ಳು ಹಿಡಿದಿತ್ತು. ಮಾವಿನ ಗಿಡ ನೆಟ್ಟರು ಮಾವಿನಕಾಯಿ ತಿಂತಾರೆ, ಕಾಯಿ ಗಿಡ ನೆಟ್ಟರು ಕಾಯಿ ಮುಳ್ಳು, ಕಾಯಿ ಮುಳ್ಳನ್ನ ಕಾಲಿಗೆ ಎಡ್ಸ್ಕೊಂತಾರೆ. ಅದೇ ರೀತಿ ಪಾಪಾತ್ಮರಾದವರು ದುಃಖವನ್ನು ಭೋಗಿಸ್ತಾರೆ, ಪುಣ್ಯಾತ್ಮರಾದವರು ಸುಖವನ್ನ ಭೋಗಿಸ್ತಾರೆ. ಬಟ್ಲಾಗ ಹಾಕಿ ಕೂತ್ಕೊಂಡಿರಿ, ಮಾವಿನ ರಸಾಯನ ಮಾಡಿ ಹಾಕೊಂಡು ತುಂಬಾ ಸ್ವೀಟ್ ಇದೆ, ಸಕ್ಕರೆ ಬದಿಗಿಡಬೇಕು. ಸಕ್ಕರೆ ಹಾಕಿ ಮಾಡ್ತೀರಿ ಅಂತ ನೀವು ರಸಾಯನ ಇಲ್ಲ ಹಾಕಿ ಮಾಡ್ತೀರಿ, ಬೆಲ್ಲ ಹಾಕಿ ಮಾಡ್ತೀರಿ. ಬೆಲ್ಲ ಸಕ್ಕರೆ ಹಾಕದೇ ಇಲ್ಲ, ಹಂಗೆ ಮಾಡ್ತಾವ. ಒಂದು ಮಾವಿನ ಹಣ್ಣು ನಿಮ್ಮೂರಾಗ ಐತಿ ಕೊಡ್ತಿಲ್ಲ, ಐತಿ ನಮ್ಮೂರದೆಲ್ಲ ಬೆಳಿದೆ ಮಾರಾಟ. ಹಾಕಿರಾ? ಹಾಕಿರ ಅಂದ್ರೆ ನಿಮಗೆ ಸಕ್ಕರೆ ಬೇಡ, ಬೆಲ್ಲನೂ ಬೇಡ, ನ್ಯಾಚುರಲಿ ಸ್ವೀಟ್ ಇರ್ತದ, ಬಹಳ ಸ್ವೀಟ್. ಅದಕ್ಕೆ ಯಾವ ಮಾವಿನಕಾಯಿ ಗೊತ್ತಿತ್ತು ನಿಮಗೆ? ರತ್ನಗಿರಿ ಆಪೋಸ್ ಹೆಸರು ಗೊತ್ತಿತ್ತು ನಿಮಗೆ? ಗೊತ್ತಿಲ್ಲ. ರತ್ನಗಿರಿ ಆಪೋಸ್ ಅಂದ್ರೆ ಎಲ್ಲಾ ಕಡೆಗೂ ಫೇಮಸ್, ವಿದೇಶದಾಗೂ ಫೇಮಸ್, ವಿದೇಶ ಹೋಗ್ತಿತ್ತು. ರತ್ನಗಿರಿ ಆಪೋಸ್ ಹಣ್ಣು ಆದ್ಮೇಲೆ ತಿಂಗಳಗಟ್ಟಲೆ ಇಡ್ತಾರೆ, ಏನೂ ಆಗಲಿಲ್ಲ. ಹಾಗೇನೆ ಒಂದ್ ತಿಂಗಳು ಒಂದೂವರೆ ತಿಂಗಳು ಇಡ್ರಿ ನೀವು, ಹಾಗೇನೆ ಇರ್ತಿತ್ತು. ನೋಡಿ ರತ್ನಗಿರಿ ಆಪೋಸ್ ನೀವು ನೋಡಿಲ್ಲ ನೀವು ಹೆಂಗಂದ್ರ ನೋಡಿ ಕೇಳ್ರಿ, ಎಲ್ಲ ನೋಡಿ ಗೊತ್ತಾಗ್ತಿದೆ ರತ್ನಗಿರಿ ಆಪೋಸ್ ಅಂತ ನಿಮ್ಗೆ ಹೆಂಗಿರ್ತೈತಿ ನೋಡ್ರಿ. ಒರಿಜಿನಲ್ ರತ್ನಗಿರಿ ಆಪೋಸ್ ಅಂದ್ರ ಸಿಪ್ಪಿ ಹಿಂಗ ಎತ್ತಿದ್ರ ಅಂದ್ರ ನಿಮ್ ಬಾಳೆಹಣ್ಣು ಸಿಪ್ಪಿ ಸುಲದ ಒಂದೇ ಸಲ ಸ್ವಲ್ಪ ಹೋಗಿ, ಅವಾಗ ನೀವು ಸೈಡ್ ಸ್ವಲ್ಪ ಒತ್ತರ ಅಂದ್ರ ಹೊರಟ ತಕ್ಷಣ ಹೊರಗೆ ಹೋಗಿ, ಹಿಂಗಿರ್ತ. ಆಮೇಲೆ ಮತ್ತೆ ನೀವು ಅದ ರಸಾಯನ ಮಾಡಿದ್ರ ಸಕ್ಕರೆಗಿಂತ ಸ್ವೀಟ್. ಅದ್ರಾಗ ಒಂದು ಕರಿ ಎಲ್ಲ ಇರಂಗಿಲ್ಲ, ಹಿಂಗೆಲ್ಲ ಕರಿ ಇರ್ತಾವಲ್ಲ, ಗಟ್ಟಿ ಎಲ್ಲ ಹಿಟ್ಟಿರ್ತೈತಿ. ಮತ್ತ ಏಕದಮ್ ಸ್ವೀಟ್ ಅಂದ್ರೆ ಏಕದಮ್ ಸ್ವೀಟ್ ಹೊಳೆಯಂಗಿಲ್ಲ, ಅದೇನೋ ವಾಸನೆ ಬರಂಗಿಲ್ಲ, ಭಾಳ ರೇಟ್ ಅದು. ವಿದೇಶ ಹೋಗ್ತಿತ್ತು, ದುಬೈ ಎಲ್ಲ ಹೋಗ್ತಾರೆ. ರತ್ನಗಿರಿ ಆಪೋಸ್ ಅಂದ್ರೆ ಬಹಳ ಫೇಮಸ್, ಒರಿಜಿನಲ್. ರತ್ನಗಿರಿ ಆಪೋಸ್ ಅಂತ ಹೇಳ್ಕೊಂಡು ಹೆಸರು ಹೇಳಿ ನಿಮಗೆಲ್ಲ ಬಹಳಷ್ಟು ತರ ಆಪೋಸ್ ತಿನ್ನಿಸ್ತಾರೆ. ಅದ್ರ ಒರಿಜಿನಲ್ ಆಪೋಸ್ ಯಾವ್ದು ಅನ್ನೋದ ಗೊತ್ತಾಗ್ತದೆ ನಿಮ್ಗೆ. ಬಹಳ ರೇಟ್ ಇರ್ತದ. ಮಾವಿನ ಸೀಸನ್ ಬರ್ಲಿ ನೋಡೋಣ ಅವಾಗ. ಈಗ ವಿಚಾರ ಮಾಡಬೇಡ್ರಿ, ಈಗೇನ್ ಸಿಗಂಗಿಲ್ಲ ಮಾವಿನಕಾಯಿ. ಗಿಡ ಹಚ್ಚಿರ ಅಂದ್ರೆ ನಿಮಗೆ ಸಿಗ್ತೈತಿ. ರತ್ನಗಿರಿ ಆಪೋಸ್ ಗಿಡ ಹಚ್ಚಿರ ಅಂದ್ರ ರಸಾಯನ ಅಂತ ಒಂದೇ ಸಿಗ್ತೈತಿ. ಹಂಗ ನೋಡ್ರಿ, ನಾವು ಗಿಡ ಹಚ್ಚಿಲ್ಲ, ಆದ್ರ ಆಪೋಸ್ ರಸಾಯನ ಅಂತ ತಿಂತೀವಿ ನೋಡ್ರಿ. ಗಿಡ ಅಂತೂ ಹಚ್ಚಿಲ್ಲ, ನಿಮ್ಮಂತ ಹಚ್ತಾರ, ಮತ್ತೇನ್ ಮಾಡ್ತಾರೆ, ತಗೊಳ್ರಿ ಮಹಾರಾಜ ಅಂತೇಳಿ ಬ್ಯಾಡ ಅಂತೀವಿ ನಾವು. ಬ್ಯಾಡ ಅಂತ ಕೇಳಂಗಿಲ್ಲ, ಸೂತ್ ಹೋಗ್ಬೇಕಂತ. ಹಿಂಗ ನೋಡ್ರಿ. ಮತ್ತ ಏನ್ ಮಾಡ್ರಿ ಅಂದ್ರೆ ಧರ್ಮಾತ್ಮರಾಗ್ರಿ. ಅರ್ಥ ನಾವ್ ಹೇಳಿದ ಅರ್ಥ ನಿಮ್ಗೆ ಮಾಹಿತಿ ಹೋಗ್ಬೇಡ್ರಿ. ಉದಾಹರಣೆ ಹೇಳಿದ್ರಿ ನೋಡಿ, ಧರ್ಮಾತ್ಮರಾದ್ರೆ ಸದಾ ಕಾಲ ಸುಖವನ್ನು ಭೋಗಿಸಲು ಸಾಧ್ಯ. ಮತ್ ಪುಣ್ಯಾತ್ಮರಾದವರು ಧರ್ಮಾತ್ಮರೇ ಪುಣ್ಯಾತ್ಮರೇ ಪರಮಾತ್ಮರಾಗ್ತಾರೆ. ಪರಮಾತ್ಮರಾದ್ಮೇಲೆ ಸುಖವೇ ಸುಖ. ಇಂತೆಲ್ಲ ಆಪೋಸ್ ಬ್ಯಾಡ ಅಂದ್ರೆ ಒತ್ತಾಯ ಮಾಡಿ ಕೊಡ್ತಾರೆ. ನಿಮ್ಗೆ ಏನು ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ಯಾರು ನಿಮ್ಮ ಮನೆಗೆ ಒತ್ತಾಯ ಮಾಡಿ ಕೊಟ್ಟಿರಿ ಯಾವ್ದು ಏನು ಕೊಡ್ತಾರೆ. ನಮಗೆಲ್ಲರೂ ಕೊಡೋದ್ರಾಗೆ ಪೂರ ಕಳೆದು ಹೋಗ್ತದೆ ಜೀವನ. ಹಂಗೆ ನಾವು ಒತ್ತಾಯ ಮಾಡೋದಿಲ್ಲ. ಕಡೆಗೆ ಲಾಸ್ಟ್ ಅವಸರ ತಿಂದ್ಕೊಂಡು ಹೋದ್ರೆ ಕೇಳೋದು ಇಲ್ಲ, ಬೇಕಾ ಅಂತ. ಹಿಂಗ್ ನೋಡ್ರಿ, ಪುಣ್ಯ ಮಾಡ್ರಿ ಅಂತ ಕೇಳ್ತಾರ್ರಿ. ಅದಕ್ಕೇನ್ ಮಾಡ್ರಿ, ಪುಣ್ಯ ಮಾಡ್ರಿ. ಒಂದು ವೇಳೆ ಪುಣ್ಯದಿಂದಲೇ ಸಂಸಾರದಲ್ಲಿ ಜೀವಿಗಳಿಗೆ ಸುಖ ಪ್ರಾಪ್ತವಾಗುವುದು
ಪುಣ್ಯದಿಂದಲೇ ಎಲ್ಲ ಸುಖ ಪ್ರಾಪ್ತವಾಗ್ತದೆ. ನಿಮ್ಗೆ ಬೇಡ ಅಂದ್ರೂ ಒತ್ತಾಯ ಮಾಡಿ ಮಾಡಿ ಕೊಡ್ತಾರೆ ನಿಮಗೆ. ಇಂಥ ಪುಣ್ಯ ಪ್ರಾಪ್ತ ಮಾಡ್ಕೊಳ್ಬೇಕು. ಅಹಿಂಸಾ ಪರಮೋ ಧರ್ಮಕ್ಕೆ प्रभु देव तुम्हारी पवित्र मुख से नेत्रित जो शीतल